ಕೂರ್ಗ್ ಬಜ್ನ ವಿನೂತನ ಪ್ರಯತ್ನವಾದ ದಸರಾ ದಶ ದೇವಾಲಯ ವೈಭವ ಕಾರ್ಯಕ್ರಮದ ಸರಣಿಯಲ್ಲಿ ಪೇಟೆ ಶ್ರೀ ರಾಮ ಮಂದಿರ ದೇವಾಲಯದ ಸಂಚಿಕೆಯ ಚಿತ್ರೀಕರಣಕ್ಕೆ ಸರ್ವ ರೀತಿಯಲ್ಲೂ ಸಹಕರಿಸಿದ ದೇವಾಲಯ ಆಡಳಿತ ಮಂಡಳಿ ಹಾಗೂ ದಸರಾ ಮಂಟಪ ಸಮಿತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಕೂರ್ಗ್ ಬಜ್ನ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ಗಾಯತ್ರಿ ಚರ್ಯಮನೆ ಮಾಡುವಂತಹ ನಮಸ್ಕಾರಗಳು. ಮಡಿಕೇರಿ ದಸರಾದಲ್ಲಿ 10 ದೇವಾಲಯಗಳು ತಮ್ಮ ಮಂಟಪಗಳೊಂದಿಗೆ ಶೋಭಾ ಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತೆ. ಈ 10 ದೇವಾಲಯಗಳು ಯಾವುವು, ಆ ದೇವಾಲಯದ ಇತಿಹಾಸ ಏನು, ಈ ಬಾರಿಯ ದಸರಾದ ಸಿದ್ಧತೆ ಹೇಗೆ ನಡೀತಾ ಇದೆ, ಹಾಗೇನೆ ಮಂಟಪ ತಯಾರಿಕೆಯಲ್ಲಿ ತೊಡಗಿಕೊಂಡಿರುವಂತಹ ಕಲಾವಿದರನ್ನ ಪರಿಚಯಿಸುವಂತಹ ದಸರಾ ದಶ ದೇವಾಲಯ ವೈಭವ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತು ನಾನು ಒಂದು ವಿಶೇಷವಾದ ದೇವಾಲಯದಲ್ಲಿ ಇದ್ದೇನೆ. ಸುಮಾರು 180 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಶಕ್ತಿ ದೇವತೆಗಳ ಅಣ್ಣನಾದ ಶ್ರೀ ಮಹಾವಿಷ್ಣುವಿನ ಸ್ಥಾನವಾದ ಮಡಿಕೇರಿ ನಗರದ ಕಾಲೇಜು ರಸ್ತೆಯಲ್ಲಿರುವ ಶ್ರೀ ಪೇಟೆ ರಾಮ ಮಂದಿರದಲ್ಲಿದ್ದೇನೆ. ಬನ್ನಿ, ಇವತ್ತಿನ ಎಪಿಸೋಡ್ ಅಲ್ಲಿ ಈ ದೇವಾಲಯದ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಹಾಗೇನೆ ಈ ಬಾರಿಯ ದಸರಾಕ್ಕೆ ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ, ಯಾವುದೆಲ್ಲ ಕಲಾವಿದರು ಮಂಟಪ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಎಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ. ಧನ್ಯವಾದಗಳು. ತಮ್ಮ ಹೆಸರು? ತಮ್ಮ ಹೆಸರು ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಸೇವೆ ಸಲ್ಲಿಸ್ತೀರಾ? 3 ವರ್ಷ ಆಗ್ತಾ ಬಂತು. 3 ವರ್ಷದಿಂದ. ನಮ್ಮ ವೀಕ್ಷಕರಿಗೆ ಮೊದಲಿಗೆ ಈ ದೇವಾಲಯದ ಇತಿಹಾಸವನ್ನು ತಿಳಿಸಿಕೊಡ್ಬೋದಾ? ಇದು ಸುಮಾರು 180 ವರ್ಷದ ಹಿಂದಿನ ಪೇಟೆ ಶ್ರೀರಾಮ ಮಂದಿರ. ಇದು ಮಡಿಕೇರಿಯ ಮಧ್ಯಭಾಗದಲ್ಲಿದೆ. ಇದು ಮುಂಚೆ ಇಲ್ಲಿ ಕಾಣ್ತದಲ್ಲ, ಅಲ್ಲಿ ತೋರಿಸಿ ಆ ಫೋಟೋ ಮುಂಚೆ ಅದನ್ನು ಇಟ್ಕೊಂಡು ಇಲ್ಲಿ ಭಜನೆ ಮಾಡ್ತಾ ಇದ್ರು. ಇಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತು, ಅದರ ಕೆಳಗೆ ಕೂತು ಭಜನೆ ಮಾಡ್ತಾ ಇದ್ರು. ತದನಂತರ ಅವರು ಒಂದು ಸಣ್ಣ ಗುಡಿ ಥರ ಮಾಡಿ ಇದು ಮತ್ತೆ ಜೀರ್ಣೋದ್ಧಾರ ಆಯಿತು. ಇದು ಜೀರ್ಣೋದ್ಧಾರ ಆಗಿ 150 ವರ್ಷ ಆಯಿತು ಈ ಗುಡಿ. ಇದು ನಮ್ಮ ರಾಮ ಲಕ್ಷ್ಮಣ ಸೀತಾ ಮತ್ತು ಆಂಜನೇಯ ಮೂರ್ತಿಗಳನ್ನು 20 ವರ್ಷದ ಹಿಂದೆ ಸ್ಥಾಪಿಸಲ್ಪಟ್ಟಿದೆ. ಇದಕ್ಕೆ ನಿತ್ಯ ಪೂಜೆ ನಡೀತಾ ಇದೆ. ಇಲ್ಲಿ ಬರುವ ಭಕ್ತಾದಿಗಳೆಲ್ಲ ಇಲ್ಲಿ ಪಕ್ಕದಲ್ಲಿ ಗಣಪತಿ ಗುಡಿ ಇದೆ. ಆ ಗಣಪತಿ ಗುಡಿಗೆ ನಮಸ್ಕಾರ ಮಾಡಿ ಶ್ರೀರಾಮನ ಪೂಜೆಯನ್ನು ಮಾಡುವಂಥದ್ದು ಇಲ್ಲಿಯ ಪದ್ಧತಿ. ಇದರ ಜೊತೆಗೆ ನವಗ್ರಹಗಳಿವೆ. ಈ 9 ನವಗ್ರಹಗಳನ್ನು ಸ್ಥಾಪಿಸಲ್ಪಟ್ಟಿದೆ ಇಲ್ಲಿ. ರಾಮನ ಪೂಜೆ ಆದ ನಂತರ ನವಗ್ರಹಗಳಿಗೆ ಪೂಜೆ ನಡೀತದೆ. ಇಲ್ಲಿ ಬರುವ ಭಕ್ತಾದಿಗಳೆಲ್ಲ ಶ್ರೀರಾಮನ ಸೇವೆ ಮಾಡುವಂಥವರು. ಇಲ್ಲಿಯ ಜನರು ಮತ್ತು ಹೊರಗಿನ ಜನರು ಇಲ್ಲಿ ಬಂದು ನಿತ್ಯ ಸೇವೆ ಮಾಡ್ತಾ ಇದ್ದಾರೆ. ವರ್ಷದಲ್ಲಿ ರಾಮನವಮಿ ವಿಜೃಂಭಣೆಯಿಂದ ನಡೀತದೆ. ತದನಂತರ ಗೋಕುಲಾಷ್ಟಮಿ, ಅಷ್ಟಮಿಯ ನಂತರ ವಿನಾಯಕ ಚತುರ್ಥಿ, ತದನಂತರ ದೀಪಾವಳಿ
ಅಲ್ಲ, ದಸರಾ ಕಾರ್ಯಕ್ರಮ ಇದೆ. ದಸರಾ ಕಾರ್ಯಕ್ರಮದಲ್ಲಿ ಈ ಸಲ 11ನೇ ದಿವಸದವರೆಗೂ ಕಾರ್ಯಕ್ರಮ ಇರ್ತದೆ. ಸಾಯಂಕಾಲದ ಜೊತೆ ಸಾಯಂಕಾಲ ಸಂದರ್ಭದಲ್ಲಿ, ಸಂಜೆ ಸಂದರ್ಭದಲ್ಲಿ ಭಜನಾ ಕಾರ್ಯಕ್ರಮ ಇರ್ತದೆ. ಪ್ರತಿದಿನ ಇರುತ್ತೆ. 7ರಿಂದ 8 ಗಂಟೆಯವರೆಗೆ. 8ವರೆಗೆ ಮಹಾಪೂಜೆ ನಡೀತದೆ. ತದನಂತರ ದೀಪಾವಳಿ ಹಬ್ಬದಲ್ಲಿ 2-3 ದಿವಸ ವಿಜೃಂಭಣೆಯಿಂದ ಲಕ್ಷ್ಮೀ ಪೂಜೆ ನಡೀತದೆ. ಆಮೇಲೆ ಕೇದಾರನಾಥ ಒಂದು ವಾರ ಬಿಟ್ಟು ಕೇದಾರನಾಥೇಶ್ವರ ಪೂಜೆ ನಡೀತದೆ. ತದನಂತರ ಅದೇ ಮಾಮೂಲಿ ಪೂಜೆಗಳು ನಡೀತಾವೆ. ದಿನನಿತ್ಯ ದೇವಾಲಯ ಯಾವ ಸಂದರ್ಭದಲ್ಲಿ ತೆರೆದಿರ್ತದೆ? ಬೆಳಿಗ್ಗೆ 7ರಿಂದ 9ವರೆ, ವಿಶೇಷ ಸಂದರ್ಭಗಳಲ್ಲಿ 12 ಗಂಟೆ ತನಕ ಬೆಳಿಗಿನ ಕಾರ್ಯಕ್ರಮ. ಸಂಜೆದು 6ರಿಂದ 8-8ವರೆ ಕಾರ್ಯಕ್ರಮ ಇರುತ್ತೆ. ದೇವಾಲಯದಲ್ಲಿ ಈಗ ಪ್ರಸ್ತುತ ಎಷ್ಟು ಜನ ಅರ್ಚಕರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಇಲ್ಲಿ? ಈಗ ಸದ್ಯಕ್ಕೆ ನಾವು ಒಬ್ಬರೇ ನಡೆಸಿಕೊಂಡು ಹೋಗ್ತಾ ಇದ್ದೀವಿ. ವಿಶೇಷ ಸಂದರ್ಭದಲ್ಲಿ ಇನ್ನೊಬ್ಬರು ನಮಗೆ ಬರ್ತಾ ಇರ್ತಾರೆ. ಇನ್ನು ನವರಾತ್ರಿಯ ದಿನಗಳಂದು ದೇವಾಲಯದಲ್ಲಿ ಯಾವ ರೀತಿಯ ಪೂಜೆ, ವಿಶೇಷ ಪೂಜೆಗಳಿರುತ್ತೆ? ವಿಶೇಷ ಪೂಜೆ ಅಂದರೆ ದುರ್ಗಾ ಪೂಜೆಯನ್ನು ನಾವು ಮಂಟಪ ಇಡ್ತೇವೆ. ಅದರಲ್ಲಿ ಒಂದು ಕಲಶವನ್ನು ಇಡ್ತೇವೆ. ಆ ಕಲಶ ನಾವು ನಮ್ಮ ರಥದಲ್ಲಿ ಕೂರಿಸಿ ಅದು ಪ್ರದಕ್ಷಿಣೆ ಬರ್ತದೆ. ತದನಂತರ ನಾವು ಅದನ್ನು 10-11 ದಿವಸ ಒಂದು ಸಮಯ ಸಂದರ್ಭ ನೋಡಿ ಅದನ್ನು ದುರ್ಗಾ ಪೂಜೆ ಮಾಡಿ ವಿಸರ್ಜನೆಯನ್ನು ಮಾಡುವಂಥದ್ದು. ಇನ್ನು ಅಲಂಕಾರಗಳೇನಾದ್ರೂ ನಡೆಯುತ್ತೆ? 9 ಅಲಂಕಾರದಲ್ಲಿ ದಿವಸ ಅಭಿಷೇಕದಿಂದ ಹಿಡಿದು ಇದು ವಸ್ತ್ರವನ್ನ ಚೇಂಜ್ ಮಾಡಿ ಅಲಂಕಾರ ಮಾಡ್ತೇವೆ. ಅದು ನೀವೇ ಮಾಡುವಂತದ್ದು ಇಲ್ಲ ಹೊರಗಿನಿಂದ ಯಾರಾದ್ರೂ ಬಂದು ನಿರ್ವಹಿಸ್ತಾರಾ? ನಾವೇ ಮಾಡುವಂಥದ್ದು, ಅರ್ಚಕರೇ ಮಾಡುವಂಥದ್ದು. ಇನ್ನು ಸ್ವಾಮಿಗಳೇ, ನಿಮ್ಮ ದೇವಾಲಯದ ಆಡಳಿತ ಮಂಡಳಿ ಬಗ್ಗೆ ತಿಳಿಸ್ಕೊಡ್ಬೇಕು. ಆಡಳಿತ ಮಂಡಳಿಯಲ್ಲಿ ಗಜರಾಜು ಎನ್ನುವರು ಅಧ್ಯಕ್ಷರು, ತ್ಯಾಗರಾಜು ಎನ್ನುವರು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತ್ಯಾಗರಾಜು ಅವರು ಹೆಚ್ಚಿನ ಸಂದರ್ಭದಲ್ಲಿ ದಿವಸ ಬಂದು ಹೋಗ್ತಾ ಇರ್ತಾರೆ ಪೂಜಾ ಸಮಯದಲ್ಲಿ. ಇನ್ನು ಭಕ್ತಾದಿಗಳ ಸಹಕಾರ ಹೇಗಿದೆ ಈ ದೇವಾಲಯದ ಮೇಲೆ? ಭಕ್ತಾದಿಗಳ ಸಹಕಾರ ತುಂಬಾ ಚೆನ್ನಾಗಿದೆ. ಈಗ ಮೊದಲಿನ ಹಂಗಲ್ಲ. ಈಗ ಪ್ರತಿನಿತ್ಯ ಕುಂಕುಮ ಅರ್ಚನೆ ಆಗಲಿ, ಹೂವಿನ ಅಲಂಕಾರ ಆಗಲಿ, ತುಳಸಿ ಅರ್ಚನೆ ಆಗಲಿ, ಅಷ್ಟೋತ್ತರ ಆಗಲಿ, ಸಹಸ್ರನಾಮ ಆಗಲಿ, ಇದರಿಂದ ಪೂಜೆ ನಡೀತಾ ಉಂಟು. ಅಂದ್ರೆ ಹೊರಗಿನಿಂದ ಭಕ್ತಾದಿಗಳಿದ್ದಾರಾ ಇಲ್ಲ ನಮ್ಮ ಈ ಜಿಲ್ಲೆಯವರು ಮಾತ್ರ ಬರ್ತಾರಾ? ಹೊರಗಿನಿಂದಲೂ ಆಂಧ್ರ ಪ್ರದೇಶದಿಂದಲಾಗಲಿ, ತಮಿಳುನಾಡಿನಿಂದಾಗಲಿ, ಕೇರಳದಿಂದಾಗಲಿ ಈಗ ಭಕ್ತಾದಿಗಳು ತುಂಬಾ ಜನರು ಬಂದು ಪೂಜೆ ಸೇವೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಜಾಸ್ತಿ ಬರುವವರು ಅದೇ ವಿದ್ಯಾಭ್ಯಾಸದ ವರ್ಜನೆಗೆ, ಇಲ್ಲ ಮಕ್ಕಳಾಗದವರು ಈ ತಮ್ಮ ಕೋರಿಕೆಯನ್ನು ಕೇಳಿಕೊಂಡು ಕೋರ್ಟ್ ಕಚೇರಿ ಮುಂತಾದವುಗಳನ್ನೆಲ್ಲ ಕೇಳಿಕೊಂಡು ಅರ್ಚನೆ ಮಾಡಿಸಿಕೊಂಡು ಹೋಗ್ತಾರೆ. ಅವರಿಗೆ ಇಲ್ಲಿ ಮಾಡಿದಂಥ ಪ್ರತಿಫಲ ಅವರಿಗೆ ಸಿಕ್ಕಿದೆ, ದೊರೆತಿದೆ ಅಷ್ಟೇ. ಇನ್ನು ದಸರಾದ ವಿಚಾರಕ್ಕೆ ಬರೋದಾದ್ರೆ ಶಾಂತಿ ಪೂಜೆ ಬಗ್ಗೆ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಯಾಕಾಗಿ ಶಾಂತಿ ಪೂಜೆಯನ್ನ ಮಾಡ್ತಾರೆ ಅನ್ನೋದು? ಶಾಂತಿ ಪೂಜೆ ಅಂದ್ರೆ ನಾವು ಈ ದುರ್ಗಾ ಅವತಾರದಲ್ಲಿ ಪ್ರಥಮವಾಗಿ ದುರ್ಗೆ ಶಾಂತಿ ಇರ್ತಾರೆ. ತನ್ನ ಕೊನೆಯ ವಿಜಯದಶಮಿ ಅಂದರೆ ಆ ಸಂಹಾರ ಮಾಡಿ ಅವರ ಉಗ್ರ ರೂಪ ಇರ್ತದಲ್ಲ, ಅದನ್ನು ಶಾಂತಿ ಮಾಡುವ ಸಲುವಾಗಿ ಅವಳಿಗೆ ನಾವು ಶಾಂತಿ ಪೂಜೆ ಮಾಡಿ ಅವಳ ಕೋಪವನ್ನು ತಣ್ಣಗೆ ಮಾಡಬೇಕು. ಅದಕ್ಕೋಸ್ಕರ ನಾವು ಶಾಂತಿ ಪೂಜೆಯನ್ನು ಮಾಡುವಂಥದ್ದು. ಇನ್ನು ಬನ್ನಿ ಕಡಿಯೋದು ಒಂದು ಕೂಡ ಸಂಪ್ರದಾಯ, ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಬನ್ನಿ ಅಂದರೆ ನಾವು ದಸರಾ ಸಂದರ್ಭದಲ್ಲಿ ಈ ಕರಗಗಳು ಬಂದು ಪೂಜೆ ಮಾಡಿ ಹೋದ ನಂತರ 9-11ನೇ ದಿವಸ, ಈ ಸಲ 11ನೇ ದಿವಸ, ಅದನ್ನು ಕೊನೆಯದಾಗಿ ನಾವು ಎಲ್ಲ ಮುಗಿದ ನಂತರ ನಮ್ಮ ಆಯುಧಗಳಿಗೆ ನಾವು ಏನೇನು ದೇವಿಯ ಕೈಯಲ್ಲಿ ಏನೇನು ಆಯುಧಗಳಿದೆ ಅವುಗಳನ್ನೆಲ್ಲ ಶಾಂತಿ ಪಡಿಸುವ ಸಲುವಾಗಿ ನಾವು ಬನ್ನಿ ಕಡಿದು ಅವಳಿಗೆ ಶಾಂತಿಯನ್ನು ಕೊಡುವಂಥದ್ದು. ಆ ಒಂದು ಸಂಪ್ರದಾಯ ಇಲ್ಲಿ ಇದೆ, ಈ ದೇವಸ್ಥಾನದಲ್ಲಿ, ದೇವಾಲಯದಲ್ಲಿ ಇದೆ. ಅದೇ ಮೊದಲು ದಸರಾದಲ್ಲಿ ಪಾಲ್ಗೊಂಡಂತಹ ದೇವಾಲಯ ಕೂಡ ಇದೆ ಅಂತ ಹೇಳ್ಬೋದು. ಅದರ ಬಗ್ಗೆ ವಿಶೇಷವಾಗಿ ಏನಾದರೂ ಹೇಳೋದಾದ್ರೆ ತಾವು? ಮೊದಲಂದ್ರೆ ಹಳೇ ದೇವಸ್ಥಾನ ಅಂದರೆ ಇದೆ. ಪಂಪಿನ ಕೆರೆಯಿಂದ ಹೊರಟು ಈಗಿನ ಸಂದರ್ಭದಲ್ಲಿ ಕೋದಂಡರಾಮ ದೇವಾಲಯಕ್ಕೆ ಹೋಗಿ
ಕರಗಗಳು, ಅಲ್ಲಿ ಪೂಜೆಯನ್ನು ಕೊಟ್ಟು ಆನಂತರ ಚೌಡೇಶ್ವರಿ ದೇವಾಲಯವನ್ನು ಪ್ರದಕ್ಷಿಣೆ ಹಾಕಿ ನಂತರ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಕೂಡ ಪ್ರದಕ್ಷಿಣೆಯನ್ನು ಕೊಟ್ಟು ನಂತರ ಇವರು ರಾಮ ಮಂದಿರಕ್ಕೆ ಬರ್ತಾರೆ. 4 ಕರಗಳು. ಕರಗ ಇಲ್ಲಿ ಯಾಕೆ ಬರೋದಂದರೆ 4 ಶಕ್ತಿ ದೇವತೆಗಳಿಗೆ ಮಹಾವಿಷ್ಣುವಿನ ಅವತಾರವಾದ ಶ್ರೀರಾಮಚಂದ್ರ ಇರುವುದರಿಂದ, ಇವನು ಅಣ್ಣನಾಗಿರುವುದರಿಂದ ಇಲ್ಲಿ ಪೂಜೆಯನ್ನು ಸಲ್ಲಿಸಿ ತದನಂತರ ತಮ್ಮ ದೇವಾಲಯಗಳಿಗೆ ಹೋಗಿ ನಗರ ಪ್ರದರ್ಶನೆಯನ್ನು ಹಾಕುವಂಥ ಕಾರ್ಯಕ್ರಮ ಈಗ ನಡೀತಾ ಉಂಟು. ಮೊದಲಾದರೆ ಹಳೆ ಕಾಲದಲ್ಲಿ ಪಂಪಿನ ಕೆರೆಯಿಂದ ಸ್ನಾನ ಮಾಡಿದ ನಂತರ ಸೀದಾ ಪೇಟೆ ಶ್ರೀರಾಮ ಮಂದಿರಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿದ ನಂತರ ಕರಗಗಳು ನಗರ ಪ್ರದರ್ಶನೆಯನ್ನು ಮಾಡುತ್ತಿದ್ದವು. ಈಗಿನ ಸನ್ನಿವೇಶದಲ್ಲಿ ಕೋದಂಡರಾಮ, ಚೌಡೇಶ್ವರಿ, ಕನ್ನಿಕಾ ಪರಮೇಶ್ವರಿ ತದನಂತರ ಪೇಟೆ ಶ್ರೀರಾಮ ಮಂದಿರದಲ್ಲಿ ಪೂಜೆ ಸಲ್ಲಿಸಿದ ನಂತರ ನಗರ ಪ್ರದರ್ಶನೆಯನ್ನು ಮಾಡ್ತಾ ಇದ್ರು. ಈಗ ಆಚರಣೆ ವಿಚಾರಕ್ಕೆ ಬಂದ್ರೆ ಬಹಳಷ್ಟು ಬದಲಾವಣೆಗಳು ಆಗ್ತಾ ಇದೆ. ಹಾಗೇನೆ ಜನರ ಭಕ್ತಿ ಭಾವದಲ್ಲೂ ಕೂಡ ಆ ಥರ ಬದಲಾವಣೆ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಸ್ವಾಮಿಗಳು? ವೈಯಕ್ತಿಕ ಅಭಿಮಾನ ಅಂದ್ರೆ ಈಗ ಜನಸಂದಣಿ ಜಾಸ್ತಿ, ಪೊಲೀಸರೇ ತುಂಬಾ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅವರೊಂದಿಗೆ ಜನರ ಸಹಕಾರ ಮುಖ್ಯ. ಜನೋತ್ಸವ ಆಗಬೇಕಂದ್ರೆ ಜನರ ಸಹಕಾರ ಇಲ್ಲದೆ ಯಾವುದೂ ಕಾರ್ಯಕ್ರಮ ಚೆನ್ನಾಗಿ ಆಗುವುದಿಲ್ಲ. ಆದ್ದರಿಂದ ಭಕ್ತಾದಿಗಳೆಲ್ಲರೂ ತಮ್ಮ ಸಂಯಮದಿಂದ ವರ್ತಿಸಿ ಆ ಜನೋತ್ಸವ ಕಾರ್ಯಕ್ರಮ ಏನು ದಸರಾ ಕಾರ್ಯಕ್ರಮ ನಡೀತದೆ ಅದನ್ನು ಚಂದಗಾಣಿಸಿಕೊಡುವಂಥದ್ದು ಕಾರ್ಯಕ್ರಮ ಭಕ್ತಾದಿಗಳಲ್ಲಿ ತಲುಪುವಂಥ ಕಾರ್ಯಕ್ರಮ ನಡಿಬೇಕು ಅಂತ ನಮ್ಮ ವಿಜ್ಞಾಪನೆ. ಹಾಗೆಯೇ ಕರಗಗಳಿಗೆ ನಮ್ಮ ಈ ದಸರಾದಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ? ಕರಗಗಳಿಗೆ ವಿಶೇಷವಾಗಿ ಅವು 4 ಶಕ್ತಿ ದೇವತೆಗಳಾದ ಕಾರಣ ದಸರಾದಲ್ಲಿ ಅವು ಬರುವಂಥದ್ದು ವಿಶೇಷ. ಆ ಕರಗಗಳು ಕುಣಿಯುತ್ತಾ ಬರೆಯುವಾಗ ಆ ಒಂದು ಆವೇಶ, ಸನ್ನಿವೇಶ ಮತ್ತು ಅವು ನಗರ ಪ್ರದರ್ಶನೆಯನ್ನು ಮಾಡುವಂಥದ್ದು ಬಹಳ ಉತ್ತಮ ಕಾರ್ಯ. ಈಗಿನ ಕಾಲದಲ್ಲಿ ಬೆಳೆಯುವಂತಹ ಬೆಳೆಗಳಾಗಲಿ ಯಾವುದೇ ನಾವು ಪ್ರತಿನಿತ್ಯ ಏನು ಕಷ್ಟ ಕಾರ್ಪಣ್ಯಗಳಿದೆ ಅವುಗಳನ್ನು ದೂರ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಗರ ಪ್ರದರ್ಶನೆಯನ್ನು ಮಾಡಿ ಜನರ ಶಾಂತಿಯನ್ನು ಕಾಪಾಡುವಂಥ ಕರಗ ದೇವತೆಗಳಿಗೆ ನಾವು ನಿಜವಾಗ್ಲೂ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಇದು ಸುಮಾರು 150 ವರ್ಷಗಳ ಹಿಂದಿನದ್ದು ಜೀರ್ಣೋದ್ಧಾರವಾದ ದೇವಸ್ಥಾನ. ಈಗ ನೋಡಿದರೆ ಶಿಥಿಲಾವಸ್ಥೆಯಲ್ಲಿ ಉಂಟು. ಈ ಜೀರ್ಣೋದ್ಧಾರ ಆಗಬೇಕಾದ್ರೆ ಈ ಮಡಿಕೇರಿಯ ಜನತೆ ಸಹಕಾರದಿಂದ ಮತ್ತೆ ಜೀರ್ಣೋದ್ಧಾರವಾಗಿ ಉತ್ತಮ ರಾಮ ದೇವಾಲಯ ಆಗಲಿ ಅಂತ ಒಂದು ವಿಜ್ಞಾಪನೆ ಇದೆ. ಅದಕ್ಕೆಲ್ಲ ಜೀರ್ಣೋದ್ಧಾರ ಮಾಡುವಂಥ ಕಾರ್ಯಕ್ರಮ ಇದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಈ ಪೇಟೆ ಶ್ರೀರಾಮ ಮಂದಿರದ ಆಡಳಿತ ಮಂಡಳಿಯ ಪರವಾಗಿ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸ್ವಾಮಿ. ಬಹಳಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೂ ಕೂಡ ಧನ್ಯವಾದಗಳನ್ನ. ಧನ್ಯವಾದಗಳು. ವೀಕ್ಷಕರೇ, ಈ ದೇವಾಲಯದ ಇತಿಹಾಸದ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಈ ಬಾರಿಯ ದಸರಾಕ್ಕೆ ಯಾವ ರೀತಿ ಈ ದೇವಾಲಯ ಸಮಿತಿ ಅಂದರೆ ದಸರಾ ಸಮಿತಿಯವರು ಯಾವ ರೀತಿ ತಯಾರನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ತಮ್ಮ ಹೆಸರು ಸರ್? ಸತೀಶ್ ಅಂತ ಹೇಳಿ. ಸತೀಶ್ ಅಂತ. ಸರ್ ಎಷ್ಟು ವರ್ಷದಿಂದ ನೀವು ಈ ದಸರಾ ಸಮಿತಿಲಿದೆ ಹಾಗೆ ದೇವಾಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಾ? ಆ್ಯಕ್ಚುಲಿ ನಾನು ನಮ್ಮ ತಂದೆಯವರ ಕಾಲದಿಂದಲೂ ಮಾಡ್ತಾ ಇದ್ವಿ. ಹೆಚ್ಚಿನ ಅಂಶ ಈಗ ನಾನು ಇದ್ರ ಒಳಗೆ ಬಂದು ಕೆಲಸ ಮಾಡ್ತಾರೆ ಸುಮಾರು ಒಂದು 25 ವರ್ಷಗಳು ಕಳೆದು ಹೋಗ್ಬಿಟ್ಟಿದೆ. ಅದಕ್ಕಿಂತ ಹಿಂದಿನದಲ್ಲೂ ತಂದೆಯವ್ರ ಜೊತೆನೂ ನಡ್ಕೊಳ್ತಾ ಬಂದ್ವಿ. ಈಗ ಅವರ ಜನರೇಷನ್ ಬಿಟ್ಟು ಈಗ ನಾವು ಇದರಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಹಾಗೆ 25 ವರ್ಷಗಳಿಂದ ಈ ದೇವಾಲಯದ ಜೊತೆಗೇನೆ ಇದ್ದೀರಾ? ಓಕೆ. ನಾವೀಗ ಮೇನ್ ಆಗಿ ಹೇಳುವಂಥದ್ದು ಇನ್ನು ನೀವು ದೇವಾಲಯದ ಆಡಳಿತ ಮಂಡಳಿ ಬಗ್ಗೆ ತಮ್ಮ ಅಭಿಪ್ರಾಯನ ತಿಳಿಸ್ಕೊಡ್ಬೇಕು ಸರ್. ಯಾರೆಲ್ಲ ಆ ಆಡಳಿತ ಮಂಡಳಿ, ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಗಜರಾಜ್ ನಾಯ್ಡು ಅಂತೇಳಿ ಅವರಿದ್ದಾರೆ. ಮತ್ತು ಅದರ ಮೇನ್ ಇನ್ಚಾರ್ಜ್ ಆಗಿ ತ್ಯಾಗರಾಜ್ ಅಂತಿದ್ದಾರೆ. ಅವರುಗಳು ಆಗಿಂದ 4-5 ಜನಗಳ ಒಂದು ತಂಡ ಇದೆ. ಅವರು ಈ ದೇವಾಲಯದ ಇನ್ಚಾರ್ಜನ್ನು ಅವ್ರು ನೋಡ್ಕೊಂಡಿದ್ದಾರೆ. ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರ ಏನು ಒಂದು ತಂಡ ಇದೆ, ಇದು ದಸರಾ ಉತ್ಸವವನ್ನು ಮಾಡ್ಕೊಂಡಿದೆ. ಬಟ್ ಎರಡು ದೇವಸ್ಥಾನದಿಂದಲೇ ನಡೆಯುವಂಥದ್ದು. ದಸರಾ ಸಮಿತಿ ಬೇರೆ, ದೇವಾಲಯ ಸಮಿತಿ ಬೇರೆ ಅಂತ ನಮ್ಮ ಇದರಲ್ಲಿ ಇಲ್ಲ. ದೇವಸ್ಥಾನದಲ್ಲಿ ನಡೆಯುವಂಥದ್ದು. ಬಟ್ ಆ ಜವಾಬ್ದಾರಿಗಳು ಯುವಕರು ತೊಗೊಂಡಿದ್ದಾರೆ. ದಸರಾ ನಡೆಸುವಂಥ ಜವಾಬ್ದಾರಿ ಇದೆ, ಅದನ್ನು ಈಗಿನ ಯುವಕರುಗಳು ತೊಗೊಂಡಿದ್ದಾರೆ. ದೇವಾಲಯವನ್ನು ಅವ್ರು ನಡೆಸ್ಕೊಳ್ತಾ ಹೋಗ್ತಿದ್ದಾರೆ.
ಇನ್ನು ದೇವಸ್ಥಾನದ ಇಷ್ಟೇ ಬಂದರೆ ಇದು ಅವರು ನಮ್ಮ ಮಾಹಿತಿ ಅರ್ಚಕರು ಹೇಳಿದಾಗೆ ತುಂಬ ಇತಿಹಾಸ ಇದೆ. ಆ ಕಾಲದಲ್ಲಿ ನಡ್ಕೊಂಡು ಬರ್ತಿದೆ. ಇದೊಂದು ಸಾಂಪ್ರದಾಯಿಕವಾಗಿ ಶುರುವಾದಂಥದ್ದು ಈ ಆಚರಣೆಗಳು. ಹೌದು. ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಸರ್? ಫಸ್ಟ್ ಹೇಗೆ ದಸರಾ ನಡೀತಾ ಇತ್ತು, ಈಗ ಯಾವ ರೀತಿ ಇದೆ? ಮುಂಚೆ ಆ್ಯಕ್ಚುಲಿ ಇದರ ದಸರಾದ ಪ್ರಾಮುಖ್ಯತೆ ಇರೋದು ಕರಗ ದೇವತೆಗಳು. 4 ಶಕ್ತಿ ದೇವತೆಗಳೇ ದಸರಾ ಅನ್ನೋದು ಮುಖ್ಯವಾದಂಥ ಒಂದು ಭಾಗ. ಅದಿಲ್ಲದೆ ದಸರಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕರಗ ಉತ್ಸವ ಏನು ಶುರುವಾಗ್ತದೆ, ಆ ಕರಗ ಉತ್ಸವ ಶುರುವಾದ ನಂತರ ಬನ್ನಿ ಮಂಟಪದಲ್ಲಿ ಅವರು ಕರಗವನ್ನು ಕಟ್ಟಿ ನಗರ ಪ್ರದಕ್ಷಿಣೆ ಮಾಡ್ತಾರೆ. ಆ ನಗರ ಪ್ರದಕ್ಷಿಣೆ ಮಾಡಿ ಅವರಿಗೆ ಒಂದು ತಂಗುವಂಥ ಸ್ಥಳ ಅಂದರೆ ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಈ ಶಕ್ತಿ ದೇವತೆಗಳು ನಗರದಿಂದ ಹೊರಗಿದ್ವು. ನಗರದ ಹೊರಗಿದ್ದಂಥ ಶಕ್ತಿ ದೇವತೆಗಳನ್ನು ನಗರಕ್ಕೆ ತಂದು ನಗರ ಪ್ರದಕ್ಷಿಣೆ ಮಾಡಿ ವಾಪಸ್ಸು ಹೋಗುವಂಥ ಒಂದು ಸಂಪ್ರದಾಯ. ಆ ಬಂದು ಹೋಗುವಂಥ ಸಂದರ್ಭದಲ್ಲಿ ಒಂದು ಅವರಿಗೆ ಒಂದು ರೆಸ್ಟ್ ಮಾಡುವಂತೆ ಆ ಸ್ಥಳವಾಗಿ ರಾಮ ಮಂದಿರ ಇತ್ತು. ಅದೇ ರಾಮ ಮಂದಿರ ಯಾಕೆ ಅವರು ಆಯ್ಕೆ ಮಾಡ್ಕೊಂಡ್ರಂದರೆ ಈ ಶಕ್ತಿ ದೇವತೆಗಳು ಪಾರ್ವತಿ ದೇವಿಯ ಅಂಶ. ಸೊ ಆ ಅಂಶ ಆಗಿರೋದ್ರಿಂದ ಈ ರಾಮ ಇಲ್ಲಿ ಏನು ಆವಾಗ ಇದು ಭಜನಾ ಮಂದಿರವಾಗಿತ್ತು, ದೇವಸ್ಥಾನ ಅಲ್ಲ. ಭಜನಾ ಮಂದಿರ, ಭಜನಾ ಮಂದಿರ. ತದನಂತರದಲ್ಲಿ ಗಣೇಶ ಸ್ಥಾಪನೆ ಆದ ಮೇಲೆ ಅದು ದೇವಾಲಯ ಆಗಿ ಮಾರ್ಪಾಡಾಗ್ತದೆ. ಆ ಭಜನಾ ಮಂದಿರದಲ್ಲಿ ಕೂತ್ಕೊಂಡು ಭಜನೆ ಆ ಕಾರ್ಯಗಳು ನಡೀತದೆ. ನವರಾತ್ರಿ ಉತ್ಸವಗಳಲ್ಲಿ ನಡೀತದೆ ಅಷ್ಟೇ. ಬಾಕಿ ನಾರ್ಮಲಿ ಏನಾದ್ರು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಭಜನೆ ಕಾರ್ಯಕ್ರಮ ನಡೀತಾ ಇರ್ತದೆ. ಸೊ ಈ ರೀತಿಯಾಗಿ ಶುರುವಾಯ್ತಾ ಬಂತು. ಇದು ಒಂದು ಅವರಿಗೆ ನೆಲೆ ನಿಂತು ಮತ್ತೆ ರೆಸ್ಟ್ ತೊಗೊಂಡು ಹೊರಡು ನಗರ ಸಂಚಾರ ಮಾಡುವಂಥ ಒಂದು ಪದ್ಧತಿ. ಇದು ಆವತ್ತಿಂದಲೂ ಶುರುವಾದಿದೆ, ಇವತ್ತಿನವರೆಗೂ ಅದೇ ರೀತಿ ನಡ್ಕೊಳ್ತಾ ಬರ್ತಾ ಇದೆ. ಹಾಗಾಗಿ ನಾಡಿನ ಎಲ್ಲ ಜನತೆಗೆ ಸುಖ ಶಾಂತಿ ನೆಮ್ಮದಿ ಏನೇ ಅಡೆತಡೆಗಳು ಬಂದರೂ ಏನು ಭಾರವಾಗಿ ಬರೋದು ಹೂವಾಗಿ ಹೋಗುವಂಥ ಒಂದು ಪ್ರತೀತಿ ಇದೆ ನಮ್ಮ ಕೊಡಗಿನಲ್ಲಿ. ಆ ಕಾಲದಿಂದಲೂ ಈ ಕಾಲದವರೆಗೂ ಅದೇ ಸಂಪ್ರದಾಯವನ್ನು ಪಾಲಿಸ್ಕೊಳ್ತಾ ಬರ್ತಾ ಇದ್ದೇವೆ. ಈಗ ದಸರಾ ವಿಚಾರಕ್ಕೆ ಬಂದರೆ ಈಗ ಕೆಲವರು ಕೇಳ್ತಾರೆ, ಯಾಕೆ ನೀವು ಅಷ್ಟರ ಮಟ್ಟಿಗೆ ದೊಡ್ಡದ ಮಟ್ಟಿಗೆ ಯಾಕಂದ್ರೆ ಅದು ಎಲ್ಲರದ್ದು ಕೂಡ ಒಂದು ಎಂತ ಅಭಿಪ್ರಾಯ ಅಂತ ಹೇಳಿದ್ರೆ, ದಸರಾ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನಾವು ಎಲ್ಲ ಮಂಟಪಗಳನ್ನ ನೋಡ್ತೀವಿ. 10 ದೇವಾಲಯಗಳು ಪಾಲ್ಗೊಳ್ತಾ ಇದೆ, ಅದರಲ್ಲಿ ಕೂಡ ಎಲ್ಲ ಮಂಟಪಗಳು ಅದ್ದೂರಿಯಾಗಿ ದಸರಾ ಮಂಟಪಗಳನ್ನ ಹೊರಡಿಸುತ್ತೆ. ಆದ್ರೆ ಈ ದೇವಾಲಯದಲ್ಲಿ ತುಂಬಾ ಸರಳ ರೀತಿಯಲ್ಲಿ ಮಂಟಪಗಳು ಹೊರಡುತ್ತೆ. ಅದಕ್ಕೆ ಕಾರಣ ಏನು? ಮೂಲ ಕಾರಣ ಏನು ಅಂತ ಹೇಳಿದ್ರೆ, ಈ ಶಕ್ತಿ ದೇವತೆಗಳನ್ನು ನವರಾತ್ರಿ ಏನು ವಿಜಯದಶಮಿ ದಿನ ಹೊರಡಿಸುವಂಥ ಜವಾಬ್ದಾರಿ ರಾಮ ಮಂದಿರಕ್ಕೆ ಇರುವಂಥದ್ದು. ಅವರ ಸ್ಥಾನಗಳಲ್ಲಿ ನಿಂತಿರ್ತಾರೆ. ಅವರನ್ನು ಹೊರಡಿಸಿ ಬನ್ನಿ ಮಂಟಪಕ್ಕೆ ಕರೆದುಕೊಂಡು ಹೋಗುವಂತಹ ಸಂಪ್ರದಾಯ ಇರುವಂಥದ್ದು ರಾಮ ಮಂದಿರಕ್ಕೆ ಒಂದೇ. ಸೊ ನಾವು ಇಲ್ಲಿಂದ ಏನು ಮಂಟಪಗಳನ್ನು ಮಾಡ್ತೀವಿ, ಅವ್ರ ಮಂಟಪದ ಮುಖಾಂತರವೇ ಆ ಶಕ್ತಿ ದೇವತೆಗಳ ಹತ್ರ ಹೋಗಿ ಅವರನ್ನು ಹೊರಡಿಸುವಂಥದ್ದು. ಮಂಟಪದಲ್ಲಿ ನಾವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿರ್ತೀವಿ. ನವರಾತ್ರಿ ಆರಂಭಕ್ಕೆ ಮುಂಚೆ ಇಲ್ಲಿ ಕಳಸವನ್ನು ಸ್ಥಾಪನೆ ಏನು ಮಾಡ್ತೀವಿ, ಅದೇ ಕಳಸವನ್ನು ಮಂಟಪದಲ್ಲಿ ಇಡ್ತೀವಿ. ಆ ಕಳಸಕ್ಕೇ ಪ್ರಾಮುಖ್ಯತೆ, ಅದೇ ಮುಖ್ಯ. ಸೊ ಅದು ಹೋಗಿ ನಾವು ಎಲ್ಲ ಕರಗ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತೀವಿ. ಕುಂದೂರುಮಟ್ಟೆ, ಕಂಚಿ ಕಾಮಾಕ್ಷಿ, ದಂಡಿನ ಮಾರಿಯಮ್ಮ, ಕೋಟೆ ಮಾರಿಯಮ್ಮಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ಆ ಕಾಲಘಟ್ಟದಲ್ಲಿ ಅಲ್ಲಿ ರಸ್ತೆಯ ಸಂಪರ್ಕ ಇರಲಿಲ್ಲ. ಆವಾಗ ಏನು ಮಾಡ್ತಿದ್ರು, ಈ ಕೋಟೆ ಮಾರಿಯಮ್ಮ ದೇವಸ್ಥಾನದ ಕರಗಗಳು ಕಂಚಿ ಕಾಮಾಕ್ಷಿ ದೇವಾಲಯದಲ್ಲಿ ಬಂದು ನೀರ್ತಾಯಿದ್ರು. ಆಗ ಎಲ್ಲರೂ ಒಟ್ಟಿಗೆ ಹೊರಡಿಸಿ 4 ದಂಡಿನ ಮಾರಿಯಮ್ಮದಲ್ಲಿ ಸೇರ್ತಿತ್ತು. ಅಲ್ಲಿಂದ ಅವರಿಗೆಲ್ಲ ಪೂಜೆ ಸಲ್ಲಿಸಿ ಹಾಗೆ ಮುಂದೆ ನಂತರ ವಾಪಸ್ ಬನ್ನಿ ಮಂಟಪಕ್ಕೆ ಹೋಗಿ ಬನ್ನಿ ಕಡಿಯುವ ಮೂಲಕ ಈ ವರ್ಷದ ನವರಾತ್ರಿಗೆ ಒಂದು ಅಂತಿಮವಾದ ಒಂದು ಸ್ಪರ್ಶ ಕೊಡುವಂಥ ರೀತಿ ಇರುವಂಥದ್ದು. ಈಗ ನಾವು ಯಾಕೆ ಜಾಸ್ತಿ ಮಾಡ್ತಿಲ್ಲ ಅಂದರೆ ಇದೇ ಉದ್ದೇಶ. ದೊಡ್ಡ ದೊಡ್ಡ ಮಂಟಪಗಳು ಮಾಡಿಕೊಂಡ್ರೆ ನಮ್ಮ ಊರಿನ ರಸ್ತೆಗಳು ಕಿರಿದಾದ ರಸ್ತೆಗಳು, ಬರೀ ಮಂಟಪಗಳು ಹೋದ್ರೆ ಅಷ್ಟೇ ಸಾಲದಿಲ್ಲ, ನೋಡೋದು ಬರೋ ಜನರು ಕೂಡ ಓಡಾಡಬೇಕಲ್ವ, ಅವ್ರಿಗೂ ಅನುಕೂಲ ಆಗಬೇಕು. ಸೊ ಹಾಗಾಗಿ ನಮ್ಮ ಮಂಟಪ ಆದಷ್ಟು ಚಿಕ್ಕದಾಗಿ ಚೊಕ್ಕದಾಗಿ 4 ಜನರು ಕೈ ಮುಗಿಯುವ ರೀತಿ ಒಂದು ಭಾವನೆಯ ರೀತಿಯಲ್ಲಿ ನಾವು ಮಂಟಪಗಳನ್ನ ತಯಾರಿಸ್ಕೊಂಡು ಈ ಸಂಪ್ರದಾಯ ನಮ್ಮ ಮೇಲೆ ಇರೋದರಿಂದ ನಾವು ಅದನ್ನೇ ಪಾಲಿಸ್ಕೊಂಡು ಇವತ್ತಿನವರೆಗೂ ಅದನ್ನು ನೋಡ್ಕೊಳ್ತಾ ಬರ್ತಾಯಿದ್ವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಮಂಟಪಗಳು ದೊಡ್ಡದಾಗಿದೆ, ಜನಗಳಿಗೆ ಓಡಾಡಲಿಕ್ಕೆ ಕಷ್ಟ. ಮತ್ತು ಇನ್ನು ಈ ಜಡ್ಜಿಮೆಂಟು ಅದು ಏನೆಲ್ಲೋ ಪ್ರಾಬ್ಲಮ್ಗಳಿದೆ. ಅದಕ್ಕೂ ನಾವು ಅದ್ರ ಬಗ್ಗೆ ಹೆಚ್ಚಿನಾಗಿ ಏನು ಮಾತಾಡೋಲ್ಲ. ಅವ್ರವ್ರದ್ದು ಅಭಿಪ್ರಾಯಗಳು ಬೇರೆ ಬೇರೆ ಇರ್ತದೆ. ಅವ್ರವ್ರ ಅಭಿಪ್ರಾಯಗಳು, ಅವರು ಚೆನ್ನಾಗಿ ಮಾಡಿರ್ತಾರೆ, ಇವರು ಚೆನ್ನಾಗಿ ಮಾಡಿರ್ತಾರೆ. ನಾವೇನಂದರೆ ನಾವು ಜನರಿಗೆ ಒತ್ತು ಕೊಟ್ಟು ಜನರಿಗೋಸ್ಕರ ಮಾಡ್ತಿರುವಂಥ ದಸರಾ ಜನರು ನೋಡಬೇಕು, ಅವರು ಪೂರ್ತಿ ಅನುಭವಿಸಬೇಕು, ಅವ್ರು ಸಂತೋಷ ಪಡಬೇಕು. ಆ ಒಂದು ಉದ್ದೇಶದಿಂದ ಚಿಕ್ಕದಾದರೂ ಚೊಕ್ಕವಾಗಿ ಸರಳವಾಗಿ, ಯಾವುದೇ ಗೊಂದಲ. ಅದು ಹೆಚ್ಚು ಪೂಜೆಯನ್ನು
ತೆಗೆದುಕೊಳ್ಳುವಂಥ ಮಂಟಪ ಅಥವಾ ಏನು ಇದ್ದರೆ ನಮ್ಮದೇ. ಅತಿ ಹೆಚ್ಚು ಪೂಜೆ ಮನೆಗಳಿಗೆ ಆ್ಯಕ್ಚುಲಿ ಒಂದು ಮಂಟಪಕ್ಕೆ ಪೂಜೆನೇ ಮೇನ್. ನಾವು ಹೋಗುವಂಥ ರಸ್ತೆಯಲ್ಲಿ ಅತಿ ಹೆಚ್ಚು ಮನೆಯ ಜನರು ಬಂದು ಪೂಜೆಯನ್ನು ಸಲ್ಲಿಸ್ಬಿಟ್ಟು ಹೋಗ್ತಾರೆ. ಅದೇ ನಮ್ಮ ಇಲ್ಲಿಯವರೆಗೆ ನಾವು ನಡೆಸ್ಕೊಂಡು ಹೋಗ್ತಿರೋದಕ್ಕೆ ಒಂದು ಯಶಸ್ವಿಗೆ ಕಾರಣ. ಈಗ ನೀವು ಪೈಪೋಟಿಗೆ ಇಲ್ಲ ಅಂತ ಹೇಳಿದ್ರು ಕೂಡ ನೀವು ಬೇರೆ ದೇವಾಲಯಗಳನ್ನು ನೋಡಿದ್ದೀರಾ, ಅವರ ಮಂಟಪ ಹೇಗೆ ಇರುತ್ತೆ ಅಂತ. ಜಜ್ಮೆಂಟ್ ಸರಿಯಾಗಿ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮಗೆ? ಜಡ್ಜಿಮೆಂಟ್ರ ಬಗ್ಗೆ ಹೇಳಕ್ಕೆ ಹೋದರೆ ಅದು ನಾವು ತುಂಬ ಚಿಕ್ಕವರಾಗ್ಬಿಡ್ತೀವಿ. ಯಾಕೆಂದರೆ ಅದು ಅವರವರ ಕಲೆಗಳು, ಅವ್ರಿಗೆ ತಕ್ಕನಂತೆ ಕಲೆಗಳು ಮಾಡ್ಕೊಂಡು ಬಂದಿರ್ತಾರೆ. ಅದನ್ನು ನಾವು ಪಾಯಿಂಟ್ ಔಟ್ ಮಾಡಿ ಇದು ಅವ್ರು ಮಾಡಿದ ತಪ್ಪು ಅಂತ ಹೇಳೋದು ತಪ್ಪು. ಅದು ಆ ಜಡ್ಜಸ್ ಮನಸ್ಸಲ್ಲಿ ಏನು ಬಂದಿರ್ತದೆ ಅದನ್ನು ಪಾಯಿಂಟ್ಗಳನ್ನ ಕೊಟ್ಟು ಇದು ಮಾಡ್ತಾರೆ. ಅವ್ರು ಕೊಡುವಂಥ ಪಾಯಿಂಟ್ಗಳನ್ನು ತೆಗೆದುಕೊಂಡು ಸ್ವೀಕರಿಸ್ಕೊಂಡು ಹೋಗುವಂಥದ್ದು 10 ಮಂಟಪಗಳಿಗೆ ಶೋಭೆ ತರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಗಲಾಟೆಗಳು ಆಗುವಂಥದ್ದು ಮತ್ತೊಂದು ಅದು ಮಾಡಬಾರ್ದು. ಏನು ಜಡ್ಜಸ್ ಅಂತ ಆಯ್ಕೆ ಮಾಡಿ ಆದಮೇಲೆ ಅವ್ರು ಕೊಡೋ ತೀರ್ಪನ್ನು ಒಪ್ಕೊಳ್ಬೇಕಾಗ್ತದೆ. ಇಲ್ಲ ಅಂತಂದರೆ ನಮ್ಮ ಖುದ್ದು ಅಭಿಪ್ರಾಯ ಅಂದರೆ ಈ ಯಾವಾಗ ನಮಗೆ ಈ ಪೈಪೋಟಿ ಅನ್ನೋದು ಶುರುವಾಯಿತು, ನಮಗೆ ಅವೆಲ್ಲ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು. ಏನು ಈ ಫಸ್ಟ್ ಪ್ರೈಸು ಸೆಕೆಂಡ್ ಪ್ರೈಸ್ ಅನ್ನೋದೇ ಬೇಡ. 10 ಮಂಟಪದವ್ರು ಕಷ್ಟಪಟ್ಟು ಮಾಡ್ತಾರೆ, ತಿಂಗಳಾನುಗಟ್ಟಲೆ ಕಷ್ಟಪಟ್ಟು ಮಾಡ್ತಾರೆ. 10 ಮಂಟಪದವ್ರಿಗೂ ಬಹುಮಾನವನ್ನು ಕೊಡಿ, ಎಲ್ಲರೂ ಕಷ್ಟಪಟ್ಟು ಮಾಡ್ತಾರೆ. 10 ಮಂಟಪದವ್ರು ಕೊಡಿ. ಈ ಫಸ್ಟ್ ಸೆಕೆಂಡ್ ತಾರತಮ್ಯ ಬೇಡ. ಎಲ್ಲರೂ ನೋಡು, ಇದು ಮಡಿಕೇರಿ ಜನರಿಗೆ ಮಾಡ್ತಿರೋದು ದಸರಾ, ಜನರೇ ಮಾಡ್ತಿರೋ ದಸರಾ. ನಾವು ದಸರಾ ಮಾಡ್ತಿರೋದು ನಾವು ಕೈಯಿಂದ ಹಾಕಿ ಮಾಡ್ತಿದ್ದೇವೆ ಒಂದಾದರೆ, ಮತ್ತೊಂದು ಜನರ ದೇಣಿಗೆಯಿಂದ ನಾವು ದಸರಾ ಮಾಡ್ತಿರೋದು. ಆ ಜನರಿಗೆ ತೋರಿಸುವಂಥ ದಸರಾ ಆಗಬೇಕೇ ಹೊರತು ಕೇವಲ ಜಡ್ಜಸ್ಗಳಿಗೆ ತೋರಿಸುವಂಥ ದಸರಾ ಆಗಬಾರ್ದು. ಜಜ್ಮೆಂಟ್ ಬಗ್ಗೆ ಹೇಗೆ ಈ ತರ ಮಾತುಗಳಿದೆಯೋ ಹಾಗೆ ಪ್ರದರ್ಶನದ ಬಗ್ಗೆಯೂ ಮಾತುಗಳಿದ್ದೇ ಇದೆ. ಪ್ರದರ್ಶನಗಳು ಇರ್ತದೆ, ಬರುವಾಗ ಮಾತ್ರ ತೋರಿಸ್ತಾರೆ ಅಂತ ಹೇಳ್ತಾರೆ, ಮತ್ತೆ ಪ್ರದರ್ಶನ ಕೊಡೋದೇ ಎಲ್ಲ ಬರೀ ಪೈಪೋಟಿಗಾಗಿ ಮಾತ್ರ ಮಂಟಪಗಳು ಸಿದ್ಧಗೊಳ್ತಾ ಇದೆ ಅಂತ ಹೇಳ್ತಾರೆ. ಹೌದು, ಇತ್ತೀಚಿನ ಕಾಲಘಟ್ಟದಲ್ಲಿ ಆ ರೀತಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ಎಲ್ಲ ಮೂವ್ಮೆಂಟ್ಗಳಿರೋದ್ರಿಂದ ಎಲ್ಲ ಮಂಟಪಗಳು ಒಂದೇ ಜಾಗದಲ್ಲಿ ಬರೋದ್ರಿಂದ ಅಲ್ಲಿ ಏನಾಗ್ತದೆ ಅಂದರೆ ಕಂಜೆಸ್ಟೆಡ್ ಆಗ್ಬಿಡ್ತದೆ, ಜನಗಳು ಓಡಾಡೋಕ್ಕೂ ಕಷ್ಟ. ಒಂದೊಂದು ಜಡ್ಜಿಮೆಂಟ್ ನೋಡಲಿಕ್ಕೆ ಅಂತ ಜನಗಳು ನಿಂತಾಗ ಅಲ್ಲಿ ಕ್ರೌಡು ಮೇಂಟೈನ್ ಮಾಡೋಕ್ಕೂ ಕಷ್ಟ. ಆ ರೀತಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಎಲ್ಲರ ಆಲೋಚನೆ ಇದೆ, ಇದನ್ನು ಏನೋ ಸ್ವಲ್ಪ ಸ್ಪ್ಲಿಟ್ ಮಾಡಬೇಕು ಅಂತ ಎಲ್ಲ ದಶಮಂಟಪದವರ ಆಲೋಚನೆ ಕೂಡ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೋಡೋಣ. ಆದರೂ ಮಡಿಕೇರಿ ಜನರಿಗೆ, ನಾವು ಮಡಿಕೇರಿ ಜನರಿಂದ ನಾವು ದಸರಾ ಮಾಡ್ತಿರೋ ಅವರಿಗೆ ತೋರಿಸುವಂಥ ದಸರಾ ಆಗಬೇಕು. ಇದು ಮೈಸೂರು ದಸರಾ ಬಿಟ್ಟರೆ ಮಡಿಕೇರಿ ದಸರಾನೇ ಜಗತ್ ಜಾಹೀರವಾಗಿರುವಂಥದ್ದು. ಅದನ್ನು ಈಗ ಒಂದು ಘಟ್ಟದಲ್ಲಿ ತುಂಬ ಅತಿರೇಕದಲ್ಲಿದೆ. ಅದನ್ನು ಇನ್ನೂ ಚೆನ್ನಾಗೇ ಮಾಡ್ತಾಯಿದ್ದಾರೆ, ಎಲ್ಲರೂ ಚೆನ್ನಾಗೇ ಮಾಡ್ತಾರೆ. ಅದನ್ನು ಇನ್ನೂ ಸ್ವಲ್ಪ ಎಸ್ಟಾಬ್ಲಿಷ್ ಮಾಡಿಕೊಂಡು ಇನ್ನೂ ಚೆನ್ನಾಗೇ ಮಾಡೋದು. ಕಂಜೆಸ್ಟೆಡ್ ಜಾಗದಲ್ಲಿ ಮಾಡೋದು ಬೇಡ, ಸ್ವಲ್ಪ ದೂರ ಮಾಡ್ಕೊಳ್ಳೋದು. ಸಂಪ್ರದಾಯನೂ ಉಳಿಬೇಕು, ಆಧುನಿಕತೆಯೂ ಉಳಿಬೇಕು, ಎರಡೂ ಬೇಕು. ಸಂಪ್ರದಾಯನೂ ಮೇನು ಬೇರಾದರೆ ಆಧುನಿಕತೆ ಅನ್ನೋದು ಚಿಗುರು, ಎರಡೂ ಬೇಕಾಗ್ತದೆ. ಎರಡನ್ನೂ ಇಟ್ಕೊಂಡು ನಾವು ಮಾಡಲೇಬೇಕಾಗ್ತದೆ. ಈಗ ಆಧುನಿಕತೆ ಇಲ್ಲ, ನಾವು ಬರೀ ಸಂಪ್ರದಾಯ ಪಾಲಿಸ್ತೀವಿ ಅಂದರೆ ಯಾರು ಮನಸ್ಸೇ ಬರೋಲ್ಲ. ಮಡಿಕೇರಿ ಇತಿಹಾಸನೇ ಅದೇ, ದಸರಾಕ್ಕೆ ಯಾರು ಜನನೇ ಬರೋದಿಲ್ಲ. ಆ ರೀತಿ ಆಗ್ತದೆ. ಬಟ್ ಸಂಪ್ರದಾಯ ಮುಖ್ಯ, ಅದನ್ನು ಮರಿಬಾರ್ದು, ಇದನ್ನು ಮರಿಬಾರ್ದು. ಇದು ಇರಬೇಕು, ಎರಡೂ ಇರಬೇಕು. ಆ ರೀತಿಗೆ ಮಾಡ್ಕೊಂಡು ಹೋಗ್ಬೇಕು. ಇನ್ನು ನಿಮ್ಮ ಮಂಟಪ ಸರ್ ಸ್ಟಿಲ್ ಆಗಿರುತ್ತೆ, ಇಲ್ಲ ಮೂವ್ಮೆಂಟ್ಸ್ ಏನಾದರೂ ನಿಮ್ಮ ಮಂಟಪದಲ್ಲಿ ಅಳವಡಿಸ್ತೀರಾ? ಸಣ್ಣ ಪುಟ್ಟ ಮೂವ್ಮೆಂಟ್ಗಳು ಮಾಡ್ತೀವಿ, ತುಂಬ ದೊಡ್ಡದಾಗಿ ಮಾಡೋದಿಲ್ಲ ನಾವು. ನಮ್ಮ ಮಂಟಪದಲ್ಲಿ ಯಾವುದೇ ಈ ರಾಕ್ಷಸಗಳ ಒಂದು ಇದು ಅವನ್ನೆಲ್ಲ ನಾವು ಮಾಡೋದಿಲ್ಲ. ಇದು ಶಾಂತಿ ಸ್ವರೂಪವಾದಂತಹ ಒಂದು ಮಂಟಪ. ಕೇವಲ ಹೌದು, ಪ್ರತಿ ವರ್ಷನೂ ಕೂಡ ಶಾಂತಿ ಸ್ವರೂಪವಾದಂತಹ ಯಾವುದೇ ವಿಗ್ರಹಗಳನ್ನು ಕೂಡ ನಾವು ಅಲ್ಲಿ ನಾವು ಇದು ಮಾಡ್ತೀವಿ. ಅದೇ ಈ ಯುದ್ಧದ ಒಂದು ಸನ್ನಿವೇಶಗಳು ಅಂಥದ್ದೆಲ್ಲ ನಾವು ಇಲ್ಲಿ ಮಾಡೋದಿಲ್ಲ. ಏಕೆ ಯುದ್ಧ ನಮಗೆ ಆಗಿ ಬರೋದೇ ಇಲ್ಲ. ನಾವು ಯುದ್ಧ ಮಾಡುವ ಪರಿಸ್ಥಿತಿಯಲ್ಲೂ ಬೇಡ, ಯುದ್ಧ ಮಾಡೋದೂ ಬೇಡ ಯಾರು ಕೂಡ. ಶಾಂತ ಸ್ವರೂಪಿಯಲ್ಲಿ ಇರುವಂಥ ಒಂದು ಅಂಥದ್ದೇ ಕಲಾಕೃತಿಗಳನ್ನ ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಕಲಾಕೃತಿಗಳು ಅಂತೂ ಇದ್ದೇ ಇರುತ್ತೆ. ಸೊ ಅದು ಕಲಾವಿದರ ಬಗ್ಗೆ ಹೇಳಬೇಕು. ಹಾಗೆ ಎಲ್ಲಿಂದ ಕಲಾವಿದರು ಬಂದು ನಮ್ಮದು ಹೆಚ್ಚನ್ನಾಗಿ ಬೆಂಗಳೂರಿನವರು ಮಾಡೋರು. ಅವರು ನಮ್ಮ ಕಮಿಟಿ ಮೆಂಬರೇ, ಬಟ್ ಅವರು ಅಲ್ಲಿ ಹೋಗಿ ನೆಲೆ ನಿಂತವರು. ಸೊ ಅವರು ಅಲ್ಲೇ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಬಂದು ಮಧುಕರ್ ಅಂತೇಳಿ. ಅವರು ನಮಗೆ ಹೆಂಗಲ್ಲ, ಅವರು ಬಂದು 80 years ಅವರು ಮಾಡುವಂಥ ಒಂದು ಕಲಾಕೃತಿಗಳು. ಆ ಕಲಾಕೃತಿಗಳು ಇನ್ನೊಂದು 2-3 ದಿನದಲ್ಲಿ ಮಡಿಕೇರಿಗೆ ಬರ್ತದೆ. ಬಂದ ಮೇಲೆ ಅದ್ರ ಮೇಲೆ ಸ್ವಲ್ಪ ಕೆಲವೊಂದು ವರ್ಕ್ಗಳಿದೆ, ಅದನ್ನು ಅವರು ಇಲ್ಲೇ ಮಾಡ್ತಾರೆ. ಅವ್ರ ಜೊತೆಗೆ ಸಮಿತಿಯವರು ಕೂಡ ಸೇರಿಕೊಂಡು ಎಲ್ಲರೂ ಒಟ್ಟಾಗಿ ಮಾಡ್ತೀವಿ ಅದನ್ನು. ಹಾಗಾಗಿ ಇನ್ನೊಂದು ಜನರು ಕೇಳುವಂಥ ಕ್ವಶನ್ ಸರ್, ಈಗ ಎಲ್ಲ ಮಂಟಪಗಳು ಕೂಡ ಈಕ್ವಲ್ ಅಮೌಂಟ್ನ ಕೊಡ್ತಾರೆ ಅಂದರೆ ಮಂಟಪ ತಯಾರಿಕೆಯಲ್ಲಿ. ಸೊ ನಿಮ್ಮ ಮಂಟಪ ಸರಳವಾಗಿರೋದ್ರಿಂದ ನೀವು ಯಾವ ರೀತಿ ಆ ಅನುದಾನವನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಾ ಅಂತ? ಎಲ್ಲವೂ ಕೂಡ ಮಂಟಪ ಅಂತ ಕೇವಲ ನಾವು ಮಂಟಪ ಹತ್ರ ಮಾಡೋದಲ್ಲ.
ಇಲ್ಲಿ ದೇವಾಲಯದ ಖರ್ಚುಗಳು ಇದೆ, ದೇವಾಲಯದ ಮೇಂಟೆನೆನ್ಸ್ ಆಗಬೇಕು. ಬರೀ ನಾವು ಅಲ್ಲಿ ಬರುವಂಥ ಅನ್ನದಾನ ಬರೀ ಮಂಟಪಕ್ಕೆ ಹಾಕೋಕ್ಕಾಗಲ್ಲ. ಇಡೀ ಒಂದು ವರ್ಷದ ದೇವಾಲಯ ಕೆಲಸ ಕಾರ್ಯಗಳು ಆಗಬೇಕು, ಪ್ರತಿಯೊಂದು ಪೂಜೆಗಳಾಗಬೇಕು. ಕೃಷ್ಣಾಷ್ಟಮಿ, ರಾಮನವಮಿ, ಈಗ ಅವರು ಹೇಳಿದಂಥ ದೀಪಾವಳಿ ಸಮಯದಲ್ಲಿ ಅಂದ್ರೆ ಸರ್ ಅದೇ ದಸರಾಕ್ಕೆ ಮಂಟಪ ತಯಾರಿಕೆಗೆ ಅಂತಾನೆ 10 ಮಂಟಪಗಳಿಗೂ ಅಮೌಂಟ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 3.5 ಲಕ್ಷ ಅಷ್ಟು ಕೊಡ್ತಾರಲ್ವಾ? ಸೊ ಅದನ್ನ ಹೇಗೆ ಬಳಕೆ ಮಾಡ್ತೀರಾ? ಈಗ ಒಂದು ಕಡಿಮೆ ಬಜೆಟ್, ಈಗ ತುಂಬ ನಿಮಗೆ ತಿಳಿದಿರುವಂಥ ತುಂಬ ಸಿಂಪಲ್ ಆಗಿ ಮಾಡುತ್ತಿರೋ ನಮ್ಮ ಕಡಿಮೆ ಅಂದರೆ 10 ಲಕ್ಷ ರೂಪಾಯಿ ಖರ್ಚಿದೆ. 10 ಲಕ್ಷ ಅಲ್ಲಿ ಸೊ ಸಿಗುವಂಥ ನೀವು ಪೂರ್ತಿ ಅದನ್ನೇ ಉಪಯೋಗಿಸ್ಕೊಳ್ತೀರಾ ಉಪಯೋಗಿಸ್ತೀವಿ. ಮಂಟಪಕ್ಕೆ? ಹೆಚ್ಚಾಗಿ ಬಂದದ್ದು ಅಥವಾ ನಮ್ಮಲ್ಲಿ ಏನಾದ್ರು ಉಳಿದಿದೆ ದೇವಾಲಯದ ಅಭಿವೃದ್ಧಿಗಾಗಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಇದು ಶಿಥಿಲಾವಸ್ಥೆಗೆ ಮುಟ್ಟಿದೆ. ಹೌದು, ಇದನ್ನ ಜೀರ್ಣೋದ್ಧಾರ ಮಾಡುವಂತಹ ಕಾರ್ಯ ಇದೆಯಾ ಸರ್? ಹೌದು, ಆ ಪ್ಲಾನ್ ಅಲ್ಲಿ ನಮ್ಮ ದೇವಸ್ಥಾನ ಕಮಿಟಿ ಅವರು ನಿರ್ಣಯ ತಗೊಳ್ತಾ ಇದ್ದಾರೆ. ಅದನ್ನು ತಗೊಂಡು ವಾಪಸ್ ಜೀರ್ಣೋದ್ಧಾರ ಮಾಡಬೇಕು. ಅಂದ್ರೆ ಇಷ್ಟು ವರ್ಷ ಯಾಕೆ ಇದು ಕೈಗೊಳ್ಳಿಲ್ಲ ಅಂತ? ಈ ಎಲ್ಲ ಪರಿಸ್ಥಿತಿಗಳು ಮೇಡಮ್, ಎಲ್ಲ ಇವತ್ತಿನ ಮೇನ್ ಇದರಲ್ಲಿ ಆರ್ಥಿಕತೆನೇ ಮೇನ್. ಹೆಚ್ಚಿನ ರೆವಿನ್ಯೂ ಇಲ್ಲ, ಮತ್ತು ಇಲ್ಲಿ ನಮ್ಮ ಸಮಿತಿ ಸದಸ್ಯರುಗಳೇ ಮಾಡುವಂಥದ್ದು. ದೇವಸ್ಥಾನ ಅರ್ಚಕರ ಖರ್ಚಾಗಲಿ ಪ್ರತಿಯೊಂದು ಖರ್ಚುಗಳು ಒಂದರಿಂದಲೇ ನಿಭಾಯಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಒನ್ ಬೈ ಸ್ಟೆಪ್, ಈಗ ಕಳೆದ ವರ್ಷ ನಾವು ಆಂಜನೇಯ ಮತ್ತು ಅದನ್ನು ಮಾಡಿದ್ವಿ. ಈಗ ಒಂದೊಂದೇ ಹಂತವಾಗಿ ಮಾಡ್ಕೊಳ್ತಾ ಬರ್ತೀವಿ. ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡಿ ಖರ್ಚು ಮಾಡೋಕ್ಕೂ ಕಷ್ಟ ಆಗ್ತದೆ. ಹಾಗೆ ನಿಧಾನವಾಗಿ ಮಾಡ್ತಾ ಇದ್ದೀವಿ ಅಷ್ಟೇ. ಮಾಡ್ತಾ ಇದ್ದೀರಾ? ಆಗ ಮುಂದಿನ ದಿನಗಳಲ್ಲಿ ಒಂದು ಭವ್ಯವಾದ ದೇವಾಲಯವನ್ನು ನಾವು ಭವ್ಯ ಅಂತ ಹೇಳಕ್ಕಾಗಲ್ಲ, ಒಂದು ಅಚ್ಚುಕಟ್ಟಾದ ಉತ್ತಮವಾದಂಥ ಒಂದು ದೇವಾಲಯವನ್ನು ನಾವು ನೋಡ್ಬೋದು ಅಂತ ಹೇಳ್ತೀರಾ? ಓಕೆ. ಇನ್ನು ಸಂಪ್ರದಾಯದ ವಿಚಾರಕ್ಕೆ ಬರೋದಾದ್ರೆ, ಎಲ್ಲೋ ಆಧುನಿಕತೆಯ ನಾವು ಹೋಗ್ತಾ ಇದ್ದಂಗೆ ಸಂಪ್ರದಾಯವನ್ನು ಮರಿತಾ ಇದ್ದೀವ? ಕರಗ ಆಚರಣೆಯಲ್ಲಿ ಆಗಿರ್ಬೋದು ಅಥವಾ ದಸರಾ ಆಚರಣೆಯಲ್ಲೇ ನಾವು ಅದನ್ನು ಮರಿತಾ ಇದ್ದೀವ ಅಂತ ಇಲ್ಲ 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 ಯಾವತ್ತು ಕರಗ ಆಚರಣೆ ಸಂಪ್ರದಾಯವನ್ನು ಯಾರೂ ಮುರಿದಿಲ್ಲ, ಮುಂದಿನ ಮುರಿಯೋಕ್ಕೆ ಹೋಗಲ್ಲ. ಸ್ವಲ್ಪ ಏನಾದರೂ ಚೇಂಜಸ್ಗಳು ಅನುಕೂಲಕ್ಕೆ ತಕ್ಕಂತೆ ಚೇಂಜಸ್ಗಳು ಆಗಿರ್ಬೋದು ಹೊರತು ಸಂಪ್ರದಾಯವನ್ನು ಯಾರೂ ಕೂಡ ಮುರಿದಿಲ್ಲ. ಯಾವ ದಸರಾ ಮಂಟಪದವರು ಕೂಡ ಮುರಿಯಲಿಲ್ಲ. ಅದು ಏನು ನಡ್ಕೊಳ್ತಾ ಬಂದಿದೆ ಅದೇ ರೀತಿ ನಡ್ಕೊಳ್ತಾ ಹೋಗ್ತಿದೆ. ಫಸ್ಟ್ ನಡೀತಾ ಇದ್ದಿದ್ದು ರಾಮ ಮಂದಿರ ಹಾಗೂ 4 ಕರಗಗಳು ಆ ರೀತಿಯಾಗಿತ್ತು. ನಂತರದ ದಿನಗಳಲ್ಲಿ ಬೇರೆ ಬೇರೆ ಮಂಟಪಗಳು ಸೇರ್ಕೊಳ್ತಾ ಬಂತು. 10 ಮಂಟಪಗಳಾಗಿ ದಶ ಮಂಟಪಗಳಾಗಿ ಹಾಗೆ. ಇನ್ನು ಈ ದೇವಾಲಯದಕ್ಕೆ ಭಕ್ತಾದಿಗಳ ಸಹಕಾರ ಹೇಗಿದೆ? ಹಾಗೆ ಯಾವುದಾದ್ರು ದಾನಿಗಳನ್ನ ನೀವು ಸ್ಮರಿಸ್ಕೊಳ್ಬೇಕು ಅಂತೇಳಿ ಅವರ ಕೊಡುಗೆ ಅಪಾರವಾಗಿದೆ ಅಂತ ಈ ಸಂದರ್ಭದಲ್ಲಿ ನೀವು ಅವ್ರನ್ನ ಹೇಳೋದಾದ್ರೆ? ಆ್ಯಕ್ಚುಲಿ ಕರೆಕ್ಟಾಗಿ ಅವರ ಹೆಸರುಗಳು ನನಗೆ ಒಬ್ಬರು ಇಲ್ಲೇ ಇದ್ದಂಥ ಒಬ್ಬರು ಗೋವಿಂದರಾಜು ಅಂತೊಬ್ಬರು ಡಾಕ್ಟರ್ ಗೋವಿಂದರಾಜು ಅಂತ ಇದ್ದರು. ಅವರ ಸಮಯದಲ್ಲೇ ಈ ನವಗ್ರಹವನ್ನು ಸ್ಥಾಪನೆ ಮಾಡಿದಂಥ ಅವರು. ಮತ್ತು ಗರ್ಭಗುಡಿಯ ಒಳಗಡೆ ನೀವೊಂದು ಆಂಜನೇಯ ಮೂರ್ತಿಯನ್ನು ನೋಡಿರ್ಬೋದು. ಅದು ನಮ್ಮ ಖ್ಯಾತ ಕಲಾವಿದರು, ಮಡಿಕೇರಿಯ ಖ್ಯಾತ ಕಲಾವಿದರಾದ ರವಿ ಅಂತ ಒಬ್ಬರು ಕಲಾವಿದರು, ಅವರ ತಂದೆ ಅವರು ಅಣ್ಣ ಅಂತಿದ್ರು. ಅವರುಗಳು ನಿರ್ಮಿಸಿದಂಥ ಅದು ಆಂಜನೇಯ. ಎಷ್ಟು ಸಮಯ ಆಯಿತು ಸರ್ ಅದು ಆಂಜನೇಯ ನಿರ್ಮಾಣ ಆಗಿ ಹೆಚ್ಚಿನ ಅಂಶ ಒಂದು 98ರಲ್ಲಿ ನಿರ್ಮಾಣ ಆಗಿದೆ ಒಂದು ಆಂಜನೇಯ. ತುಂಬ ಕೊಡುಗೆ, ಜನಗಳ ಕೊಡುಗೆ ತುಂಬಾ ಇದೆ. ಅವರವರ ಕಾಲಘಟ್ಟಕ್ಕೆ ತಕ್ಕಂತೆ ಕೊಡುಗೆಗಳು ಕೊಡ್ತಾ ಬರ್ತಾ ಇದೆ, ನಡ್ಕೊಂಡು ಹೋಗ್ತಾನೆ ಇದೆ. ಅದಷ್ಟು ದಾನಿಗಳನ್ನ ಅದೇನು ಭಕ್ತಾದಿಗಳ ಸಹಕಾರ ಹೇಗಿದೆ? ದೇವಾಲಯದ ಮೇಲೆ ಚೆನ್ನಾಗಿದೆ. ಎಲ್ಲ ಪೂಜೆ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳು ಜನ ಸೇರ್ತಾರೆ. ಅದಲ್ಲದೆ ಇಲ್ಲಿ ಸಂಕಷ್ಟ ಪ್ರತಿ ತಿಂಗಳು ಸಂಕಷ್ಟ ಗಣಪತಿ ಇದೆ, ಅದಕ್ಕೂ ಒಳ್ಳೆಯ ರೆಸ್ಪಾನ್ಸಿಬಲ್ ಜನಗಳು ಬಂದು ಹೋಗ್ತಾರೆ. ಈ ನಗರದ ಮಧ್ಯೆ ಇರೋದ್ರಿಂದ ಆ ಸಮಯಕ್ಕೆ ತಕ್ಕಂತೆ ಜನಗಳು, ಯಾಕೆ ಯಾವಾಗಲೂ ಜನ ಇಲ್ಲಿ ಇರೋದಿಲ್ಲ, ಬಂದು ಹೋಗ್ತಾ ಇರ್ತಾರೆ. ಅಂದ್ರೆ ನೀವು ಚಂದ ವಸೂಲಿಗಳಿಗೆ ಹೋಗ್ತಿರಲ್ಲ ದಸರಾ, ಆಗ ಗೊತ್ತಾಗುತ್ತಲ್ಲ ಹೇಗೆ ರೆಸ್ಪಾಂಡ್ ಮಾಡ್ತಾರೆ? ಎಲ್ಲರ ಅಭಿಪ್ರಾಯ ಚೆನ್ನಾಗಿದೆ. ತೊಂದರೆ ಇಲ್ಲ. ಈ ಬಾರಿ ದಸರಾದಲ್ಲಿ ನೀವು ಯಾವ್ದಾದ್ರು ಬದಲಾವಣೆ ಕಾಣೋದಾದ್ರೆ ಅಥವಾ ಏನಾದ್ರು ಹೊಸತು ಬೇಕು ನಿಮ್ಗೆ, ಇದೇ ಹಳೇದೇ ಆಗ್ತಾ ಇದೆ ಹೊಸತನ ಇಲ್ಲ ಅಂತ ಏನಾದ್ರು ಅನ್ಸೋದು, ಆ ಥರ ವಿಷಯಗಳೇನಾದ್ರು? ಹೊಸತನ ಅಂದರೆ ನಾವು ಮೇನ್ ಆಗಿ ಹೇಳಬೇಕಾದ್ರೆ 10 ಮಂಟಪದ್ರು ಜನರಿಗೋಸ್ಕರ ದಸರಾ ಮಾಡಬೇಕು ಅಂತ. ಜನರಿಗೆ ನಮ್ಮ ಮಡಿಕೇರಿ ಜನರು ನೋಡಬೇಕು ಅದನ್ನು. ಇವತ್ತು ನಮ್ಮ ಮಡಿಕೇರಿ ದಸರಾ ಮಡಿಕೇರಿ ಜನ ಯಾರು ಇಲ್ಲ, ಎಲ್ಲ ಹೊರಗಿನವರೇ ಜಾಸ್ತಿ ಇರೋದು. ಕಾರಣಗಳೇನು ಎಲ್ಲರೂ ಗೊತ್ತಿದೆ. ನಿಮ್ಗೆ ಏನನ್ಸುತ್ತೆ? ನಮಗೆ ಅದೇ, ಈ ಇಕ್ಕಟ್ಟಾದ ಜಾಗದಲ್ಲಿ ಅಷ್ಟು ದೊಡ್ಡದಾದ ಮಾಡಿದಾಗ ಅಷ್ಟು ಕ್ರೌಡ್ ಜನಸಂಖ್ಯೆ ಸೇರ್ತದೆ. ಆ ಕ್ರೌಡ್ ಒಳಗೆ ನಮ್ಮ ಮಡಿಕೇರಿ ಜನ ಅಥವಾ ನಮ್ಮ ಕುಟುಂಬದವರು ಕರ್ಕೊಂಡು ಹೋಗ್ಲಿಕ್ಕೆ ನಮಗೆ ಕಷ್ಟ. ಇನ್ನು ಭದ್ರತೆ ವಿಷಯ ಕೂಡ ಅದು ಬರಬೇಕು ಸರ್. ಈಗ ನುಗ್ಗುಲುಗಳು ಆದ ಸಂದರ್ಭದಲ್ಲಿ ತುಂಬಾ ಕಷ್ಟ ಆಗ್ತದೆ. ಯಾವ ರೀತಿ ಪೊಲೀಸ್ ಇಲಾಖೆ ಕರ್ತವ್ಯ? ಇಲ್ಲ, ಪೊಲೀಸ್ ಪಾಪ ಅವರು ತುಂಬಾ ಶ್ರಮಪಟ್ಟು ಅವರ ಕರ್ತವ್ಯನ ಅವ್ರು ಮಾಡ್ತಾನೆ ಬರ್ತಾ ಇದ್ದಾರೆ. ಇಲ್ಲಿವರೆಗೂ ಅವರ ಸಹಕಾರ ತುಂಬಾನೇ ಇದೆ, ಇಲ್ಲ ಅಂತ ಅವರು ಹಳ್ಳೆಗಳಕ್ಕೆ ಆಗದೇ ಇಲ್ಲ. ತುಂಬ ವ್ಯವಸ್ಥಿತವಾಗಿ ರೂಪುರೇಷೆಗಳು ಮಾಡ್ಕೊಂಡೇ ಬರ್ತಾ ಇರ್ತಾರೆ. ಕೆಲವೊಂದು ಈಗ ಇಂಥ ಕ್ರೌಡ್ ಜಾಮ್ ಆದಾಗ ಏನು ಮಾಡಲಿಕ್ಕೆ ಅಸಹಾಯಕತೆ. ಅದು ಅವರನ್ನು ನಾವು ದೂಷಣೆ ಮಾಡೋಕ್ಕೆ ನಾವುದೇ ಇರಲ್ಲ. ಬಟ್ ಅವ್ರು ಏನು ಪ್ಲ್ಯಾನ್ ಮಾಡಿಟ್ಕೊಂಡಿದ್ದಾರೆ ಆ ಪ್ಲ್ಯಾನ್ ಪ್ರಕಾರವನ್ನೇ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ.
ಮುಂದೆನೂ ಅವ್ರ ಪ್ಲಾನ್ ಪ್ರಕಾರನೇ ಮುಂದೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಟ್ ನಮ್ಮ ಒಂದು ಅನಿಸಿಕೆಗಳು ಇದೆ, ಸ್ವಲ್ಪ ಇದನ್ನ ವಿಸ್ತರಣೆ ಮಾಡೋಣ. ರಸ್ತೆ ವಿಸ್ತರಣೆ ಅಲ್ಲ, ಈ ಏನೇನು ಮಂಟಪಗಳು ನಿಲ್ಲಿಸ್ತಾ ಇದ್ದಾರೆ ಅದ್ರ ಜಾಗನ ಬದಲಾವಣೆ ಮಾಡ್ಕೊಳ್ಳೋಣ. ಈ ಒಂದೇ ದಾರಿಯಲ್ಲಿ ಇರುವಂಥದ್ದನ್ನ ಸ್ಪ್ಲಿಟ್ ಮಾಡೋಣ. ಜನಗಳು ಓಡಾಡಕ್ಕೆ ಅನುಕೂಲ ಆಗ್ತದೆ. ಅವ್ರವ್ರ ಪ್ರದರ್ಶನ ಕೊಡ್ತಾರೆ, ಸಂಪ್ರದಾಯನ ಉಳಿಸ್ಕೊಳ್ಳೋಣ, ಜೊತೆಗೆ ಇದನ್ನು ಮಾಡೋಣ. ಆ ರೀತಿ ಆಲೋಚನೆಗಳು ಮಂಟಪದವರ ಸಮಿತಿಯಲ್ಲೂ ಬರ್ತಾ ಇದೆ. ಅದು ಏಕದಮ ಆಗೋದಿಲ್ಲ, ಒನ್ ಬೈ ಒನ್ ಆಗಿ ಎಲ್ರಿಗೂ ನೋಡುವಂಥ ದಸರಾ ಆಗಬೇಕು. ಈಗ ಒಂದೇ ಜಾಗಕ್ಕೆ ಎಲ್ಲ ಹೋಗೋಕ್ಕಿಂತ ಒಂದೊಂದು ಜಾಗದಲ್ಲೇ ನೋಡ್ಕೊಂಡು ಬಂದರೆ ಎಲ್ರಿಗೂ ನೋಡುವಂಥ ದಸರಾ ಆಗ್ತದೆ ಅಂತ ನನ್ನ ಒಂದು ಭಾವನೆ. ಎಲ್ಲರ ಮನಸ್ಸಲ್ಲೂ ಅದಿದೆ. ಅದು ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ ಅಂತ ನೋಡಬೇಕು. ಅದೇ ವರ್ಷದಿಂದ ವರ್ಷಕ್ಕೆ ಬದಲಾವಣೆಗಳು ಆಗ್ತಾ ಇದೆ. ಹಾಗೆ ಇದನ್ನ ಕೂಡ ನಾವು ಮುಂದಿನ ವರ್ಷಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ಬೋದು. ಓಕೆ ಸರ್. ಇನ್ನು ಈಗ ಬಹಳ ಚರ್ಚೆಯಲ್ಲಿ ಇರುವಂತಹ ವಿಚಾರ ಅಂತ ಹೇಳಿದ್ರೆ ಧ್ವನಿವರ್ಧಕ ಅಥವಾ ಡಿಜೆ ಬಳಕೆ ಬಗ್ಗೆ. ಬೇಕು ಬೇಡ ಅಂತ ಹೇಳ್ತಾರೆ ಕೆಲವು ಸಮಿತಿಗಳು, ಬೇಕೇ ಬೇಕು, ಅದಿಲ್ಲದ್ರೆ ದಸರಾ ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಕೆಲವು ಸಮಿತಿಗಳು ಇಲ್ಲ ಹಾಗೇನಿಲ್ಲ, ಇತಿಮಿತಿಯಲ್ಲೂ ಕೂಡ ಬಳಸಿದ್ರೆ ಸಾಕು ಅಂತ ಹೇಳುವಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ. ಸೊ ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ನಮ್ಮ ವೈಯಕ್ತಿಕ ಅಂದರೆ ಧ್ವನಿವರ್ಧಕ ಅನ್ನೋದು ಬೇಕಾಗತ್ತೆ ಇತ್ತೀಚಿನ ದಿನಗಳಲ್ಲಿ. ಆದರೆ ನಮ್ಮ ಸಾಂಪ್ರದಾಯಿಕವನ್ನು ಉಳಿಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ಈ ವಾಲಗಗಳು, ಈ ಡೊಳ್ಳು ಕುಣಿತ, ಮತ್ತೊಂದು ಅದನ್ನು ಕೂಡ ನಾವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಅದಿದ್ರೇ ಒಂದು ಶೋಭಾಯಾತ್ರೆಗೆ ಶೋಭೆ ತರುವಂಥದ್ದು. ಧ್ವನಿವರ್ಧಕಗಳು ಬೇಕಾಗ್ತದೆ. ಯಾಕೆಂದರೆ ಏನಾದ್ರು ನಾವು ಈ ಗುಂಪಿನಲ್ಲಿ ಹೋಗ್ತಾ ಇರ್ತೇವೆ, ಎಷ್ಟೋ ಉದಾಹರಣೆ ನಮ್ಮಲ್ಲಿ ನಡೀತಿದೆ. ಯಾರೋ ಮಿಸ್ಸಿಂಗ್ ಆಗಿರ್ತಾರೆ, ಆ ಧ್ವನಿವರ್ಧಕ ಮೂಲಕ ಕರೆದು ಬಿಟ್ಟು ಅವರು ತಲುಪಿಸುವಂಥ ವ್ಯವಸ್ಥೆಗಳು ನಮ್ಮಲ್ಲಿ ಆಗಿದೆ. ಅವ್ರಿಗೂ ಒಂದು ಸ್ಯಾಟಿಸ್ಫೈಡ್, ಇಂಥ ಜನಜಂಗುಳಿಯಲ್ಲಿ ನಮ್ಮವ್ರು ಕಳೆದವರು ಸಿಕ್ಕಿದ್ರಲ್ಲ ಅಂತ. ಧ್ವನಿವರ್ಧಕ ಬೇಕು. ಈ ಹೈ ಇರುವಂಥದ್ದು ಬೇಡ. ಡಿಜೆ ಬಳಕೆ, ಡಿಜೆ ಡ್ಯಾನ್ಸ್ ಜಾಕಿ, ಇದು ಬೇಡ. ಒಂದು ಇದು ಹಾಕೊಂಡು, ಒಂದು ಸ್ವಾಮಿ ದೇವರ ನಾಮಗಳನ್ನ ಹಾಕೊಂಡು ಒಂದು ಹೋಗಬೇಕು, ಒಂದು ಇರುವಂಥ ವ್ಯವಸ್ಥೆ ಇರಲಿ ಅಂತ ನಮ್ಮ ಅನಿಸಿಕೆ. ತುಂಬ ಅತಿರೇಕದ ಬೇಡ, ಸಿಂಪಲ್ ಆಗಿ ಬಳಕೆ ಆಗಲಿ ಅಂತ. ಇಲ್ಲಾಂತಂದರೆ ಅದೇನಾಗುತ್ತೆ ಅಂದರೆ ಈಗ ಒಂದು ಕಾಲಘಟ್ಟಕ್ಕೆ ಒಂದು ಒಳ್ಳೆ ಸ್ಟೇಜಿಗೆ ಬಂದಿದೆ, ಅದು ಇಲ್ಲ ಅಂತ ಹೇಳಿದ್ರೆ ಯಾವ ಈಗಿನ ಯುವಕರಿಗೆ ಏನೂ ಇಲ್ಲ ಅಂತ ಆಗುತ್ತೆ. ಅಂಥ ಪರಿಸ್ಥಿತಿ ಬೇಡ. ಅದನ್ನು ಇಟ್ಕೊಂಡ್ರೆ ಇದನ್ನು ಇಟ್ಕೊಳ್ಳೋಣ, ಇತಿಮಿತಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಮಾಡೋಣ ಅಂತ ಒಟ್ಟು ನಮ್ಮ ಅಭಿಪ್ರಾಯ. ನೀವು ದಸರಾ ಸಮಿತಿಯಲ್ಲಿ ಹಲವಷ್ಟು, ಅಂದರೆ ಈ ದೇವಾಲಯದ ದಸರಾ ಸಮಿತಿಯಲ್ಲಿ ಹಲವಷ್ಟು ಜನರು ಕೆಲಸ ಮಾಡಿದ್ದಾರೆ ಸರ್. ಅಂಥದ್ರಲ್ಲಿ ನೀವು ಕೆಲವು ವ್ಯಕ್ತಿಗಳನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಅವರ ಕಾರ್ಯವೈಖರಿ ತುಂಬ ನನಗೆ ಅಚ್ಚುಮೆಚ್ಚು, ಅವರನ್ನು ಕೂಡ ಅವ್ರು ಹೇಗೆ ಇದ್ರು ಅದನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಯಾರನ್ನಾದ್ರೂ ನೆನೆಸ್ಕೊಳ್ಳೋದಾದ್ರೆ? ಹೌದೌದು. ಅದರ ಮುಖ್ಯವಾಗಿ ಅಂದರೆ ಈ ದೇವಸ್ಥಾನದಲ್ಲಿ ಕಾರ್ಯದರ್ಶಿ ಆಗಿರೋಂಥ ತ್ಯಾಗರಾಜ್ ಅಂತವರು, ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಈ ಘಟ್ಟಕ್ಕೆ ಬರಬೇಕಂದ್ರೆ ಅವರ ಮಾರ್ಗದರ್ಶನನೇ ಕಾರಣ. ಅವ್ರುಗಳು ಮಾಡ್ತಿದ್ರು. ಈ ದೇವಸ್ಥಾನ ಅಧ್ಯಕ್ಷರಾದಂದರೆ ಗಜರಾಜ್ ನಾಯ್ಡು ಅಂತೇಳಿ, ಅವ್ರ ಮಾರ್ಗದರ್ಶನ ಅವರು ಯಾವ ರೀತಿ ಮಾಡ್ತಿದ್ರು, ಯಾವ ರೀತಿ ಬೆಳೆಸ್ಕೊಂಡು ಬಂದರು ದೇವಸ್ಥಾನವನ್ನು, ಅವರ ಒಂದು ಇದರಲ್ಲೇ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ನಡ್ಕೊಳ್ತಿದ್ದಾರೆ. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಒಂದು ನಮಗೆ ಸಲಹೆಗಳನ್ನ ಕೊಡುವಂಥ ಜನರಿದ್ದಾರೆ. ಅವರೆಲ್ಲರ ಮಾರ್ಗದರ್ಶನ ತಗೊಂಡು ಅಚ್ಚುಕಟ್ಟಾದಂಥ ಒಂದು ಮಂಟಪ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಬಾರಿಯ ದಸರಾ ಸಿದ್ಧತೆ ಹೇಗೆ ಆಗ್ತಾ ಇದೆ ಸರ್? ನಡೀತಿದೆ ಮೇಡಮ್. ಈಗಷ್ಟೇ ನಾವು ಕಲೆಕ್ಷನ್ಗಳು ಮುಗಿಸ್ಕೊಂಡು ಬಂದ್ವಿ. ನಡೀತಾ ಇದೆ. ಅವ್ರವ್ರ ಕಾಲಘಟ್ಟಕ್ಕೆ ಏನು ಸಹಾಯಗಳು ಎಲ್ಲ ಮಾಡ್ತಾ ಇದ್ದಾರೆ. ನಡೀತದೆ, ಚೆನ್ನಾಗಿ ನಡೀತದೆ. ಏನು ತೊಂದರೆಗಳೇನು ಆಗ್ತಾ ಇಲ್ಲ ದೇವರ ದಯದಿಂದ. ಹೊಸತನ ಏನಾದರೂ ಈ ಬಾರಿ ನಿಮ್ಮ ಮಂಟಪದಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ? ಹೊಸತನ ಅನ್ನೋದಕ್ಕಿಂತ ಒಂದು ಸಣ್ಣದಾಗಿ ಒಂದು ಮೂವ್ಮೆಂಟ್ಗಳನ್ನ ಈ ವರ್ಷ ಮಾಡ್ತೀವಿ. ಸಣ್ಣ ಮೂವ್ಮೆಂಟ್, ತುಂಬ ದೊಡ್ಡದ ಮಟ್ಟದಾಗಿಲ್ಲ, ಒಂದು ಸಣ್ಣ ಮೂವ್ಮೆಂಟ್, ಜನರಿಗೆ ಆಕರ್ಷಕವಾಗಿರುವಂಥ ಒಂದು ಸಣ್ಣದಾದ ಒಂದು ಮೂವ್ಮೆಂಟ್ ಮಾಡೋಣ ಅಂತ. ಕಳೆದ ವರ್ಷಗಳಿಗಿಂತ ಈ ವರ್ಷ ಸ್ವಲ್ಪ ವಿಭಿನ್ನತೆ ಇದೆ. ಸಣ್ಣದಾಗಿ ಮಾಡಿದ್ದೀವಿ ಸಣ್ಣ ಮೂವ್ಮೆಂಟ್. ಅದೇ ರೀತಿಯಾದ ಒಂದು ಸಣ್ಣ ಮೂವ್ಮೆಂಟ್ ವಿಭಿನ್ನವಾಗಿ ಒಂದು ತೋರಿಸುವಂಥ ಒಂದು ಆಸೆ ಇದೆ ಈ ಸಾರಿ. ಅದಕ್ಕೆ ಈ ಸಾರಿಯ ನಮ್ಮ ಅಧ್ಯಕ್ಷರಾಗಿರುವಂಥ ಶಿವಮೂರ್ತಿ ಅವರು, ಅವರ ಒಂದು ನೇತೃತ್ವದಲ್ಲಿ ನಾವು ಈ ಬಾರಿಯ ಒಂದು ದಸರಾ ಆಚರಣೆಯನ್ನು ಮುಕ್ತಾ ಇದ್ದೀವಿ. ಅದು ಅವರ ಕಲ್ಪನೆನಾ ಇಲ್ಲ ನೀವೆಲ್ಲರೂ ಸಮಿತಿ? ಇಲ್ಲ, ಸಮಿತಿಯವರ ಎಲ್ಲರ ಕಲ್ಪನೆ. ಡಿಸಿಷನ್ ತಗೊಂಡು ಈ ಬಾರಿ ಸ್ವಲ್ಪ ವಿಭಿನ್ನವಾಗಿ ಮಾಡೋಣ, ಹೊಸತನ ಇರಲಿ ಅಂತ ನೀವು ಅವರು ಉತ್ಸಾಹಿ ಯುವಕರು. ನಮ್ಮ ತಂಡದಲ್ಲಿ ಎಷ್ಟು ಜನ ಇದ್ದಾರೆ ಸರ್? ಇದ್ದಾರೆ ಸರ್, ಒಂದು 100-150 ಜನ ಯುವಕರ ತಂಡ ಇದೆ. ಆ ತಂಡವನ್ನು ಕಟ್ಟಿ ಬೆಳೆಸಿದಂಥ ಒಂದು ಪಾತ್ರ ಅವರದ್ದು ಕೂಡ ಇದೆ. ಹಾಗಾಗಿ ಅವರ ಒಂದು ಮುಂದಾಳತ್ವದಲ್ಲಿ ಈ ಬಾರಿಯ ದಸರಾ ಅಚ್ಚುಕಟ್ಟಾಗಿ ನಡೀತದೆ ಅನ್ನೋ ವಿಶ್ವಾಸ ನಮ್ಮ ಮೇಲೆ ಇದೆ. ಹಾಗಾದರೆ ನಾವು ನೆಕ್ಸ್ಟ್ ಮಾತಾಡಿಸ್ಬೇಕಾಗಿರೋದೇ ಇವರನ್ನ. ಸರ್, ಇಷ್ಟೊತ್ತು ತಮ್ಮ ಸಮಯಕ್ಕಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್.
ಬಾರಿ ಹೊರಡುತ್ತೆ. ಆ ದಸರಾ ಮಂಟಪದ ಸಮಿತಿಯ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ತಮ್ಮ ಹೆಸರು ಸರ್? ಶಿವಮೂರ್ತಿ. ಶಿವಮೂರ್ತಿ ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಈ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ. ಶ್ರೀರಾಮನ ಆಶೀರ್ವಾದ. ಓಕೆ, ಎಷ್ಟು ವರ್ಷದಿಂದ ನೀವು ಇಲ್ಲಿ ಸೇವೆ ಸಲ್ಲಿಸ್ತಿದ್ದೀರಾ ಸರ್? ಸುಮಾರು ಒಂದು 12 ವರ್ಷದಿಂದ. 12 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀರಾ. ಹಾಗೆಯೇ ಎಷ್ಟು ಖುಷಿ ಇದೆ ನಿಮಗೆ ಈ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು. ಆ್ಯಂಡ್ ಅಧ್ಯಕ್ಷರ ಆಯ್ಕೆ ಯಾವ ರೀತಿಯಾಗಿ ನಡೆಯುತ್ತೆ? ಯಾವ ಮಾನದಂಡದ ಮೇಲೆ ಅವರು ಅಧ್ಯಕ್ಷನ ಆಯ್ಕೆ ಮಾಡ್ತಾರೆ ನಿಮ್ಮ ಸಮಿತಿಯಲ್ಲಿ? ಒಂದು ತುಂಬ ಹಳೆಯದರಿಂದ ಬಂದಿರೋದು, ಏನಂತ ಹೇಳಿದ್ರೆ ತುಂಬ ಕೆಲಸ ಮಾಡಿರೋದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಎಲ್ಲ ಶ್ರೀರಾಮನ ಆಶೀರ್ವಾದ, ಮತ್ತೆ ಎಲ್ಲರ ಗೆಳೆಯರ ಬಳಗದ್ದು ಸಜೆಷನ್. ಓಕೆ, ಸೊ ಇವಾಗ ಈ ವರ್ಷ ನೀವು ಅಧ್ಯಕ್ಷರಾಗಿ ಆಯ್ಕೆ ಆಗಿರೋದ್ರಿಂದ ಈ ಬಾರಿಯ ಮಂಟಪದಲ್ಲಿ ಏನಾದರೂ ನಾವು ಹೊಸದನ್ನ ಕಾಣ್ಬೋದಾ ಅಂತೇಳಿ? ಅದೇ ಸತೀಶನ್ ಅವರು ಹೇಳಿದಾಗೆ ಸಣ್ಣ ಮೂಮೆಂಟ್ಸ್ ಎಲ್ಲ ಇರುತ್ತೆ. ಹಾಗೆ ಪ್ರದಕ್ಷಿಣೆ, ನಗರ ಪ್ರದಕ್ಷಿಣೆ ಅದು ಮಾಮೂಲಿ ಯಾವಾಗಲೂ ಇರುತ್ತೆ. ಹಾಗೆ ನೀವು ಬೇರೆ ಮಂಟಪಗಳನ್ನು ನೋಡಿದಾಗ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇಲ್ಲ, ಎಲ್ಲ ಇವಾಗ ಅತ್ಯಾಕರ್ಷವಾಗಿ ಇರುತ್ತೆ. ಬಟ್ ಏನು ಅಂತ ಹೇಳಿದ್ರೆ ನಮ್ಮ ಜನಗಳಿಗೆ ದಸರಾ ನೋಡೋ ಥರ ಆಗಬೇಕು. ದಸರಾ ಮಂಟಪ ಅನ್ನೋದು ನಮ್ಮ ಜನಗಳು ನೋಡೋ ಥರ ಆಗಬೇಕು. ಈಗ ಜಡ್ಜಸ್ ಬಂದಾಗ ಆ್ಯಕ್ಷನ್ ಮಾಡೋದಲ್ಲ, ಜನಗಳಿರುವಾಗಲೂ ಆ್ಯಕ್ಷನ್ ಇರಬೇಕು. ಆ ರೀತಿಯಾಗಿ ನಿಮ್ಮದು ಯಾವುದಾದ್ರು ಪ್ರದರ್ಶನ ಇರುತ್ತಾ? ಅದರ ಸಮಯ ನಿಮ್ಗೆ ಏನಾದರೂ ಇದೆಯಾ? ಇಂಥ ಸಮಯದಲ್ಲೇ ಪ್ರದರ್ಶನ ಇದೆ, ಇಂಥ ಕಡೆ ಅಂತೇಳಿ ಏನಾದರೂ? ಎಲ್ಲ ಟೆಂಪಲ್ ಅವ್ರಿಗೆ ಇರೋ ಹಾಗೆ ನಮಗೂ ಇದೆ. ಸೊ ನಿಮ್ಮ ಮುಖ್ಯವಾಗಿ ಪ್ರದರ್ಶನ ಎಲ್ಲಿ ನಡೆಯೋದು ನಿಮ್ಮದು ಸರ್? ಮುಖ್ಯವಾಗಿ ಪೊಲೀಸ್ ಸ್ಟೇಷನ್ ಮುಂಭಾಗ ಆಗ್ತದೆ ನಿಮಗೆ ಕೊಟ್ಟಿರೋದು. ಈ ವರ್ಷ ಸ್ವಲ್ಪ ಚೇಂಜಸ್ ಇದೆ. ಮೋಸ್ಟ್ಲಿ ಇಲ್ಲಿ ಚೌಕಿ ಹತ್ರ ಸಿಗ್ಬೋದು ಅಂತ ಇದೆ. ಎಷ್ಟು ಗಂಟೆಗೆ ನಿಮ್ಮ ಪ್ರದರ್ಶನ ವರ್ಷದ ಡೈಲಿ ಆಗುವಂತಂದ್ರೆ ಪ್ರತಿ ವರ್ಷ 10:30 ಆಗ್ತದೆ. ಈ ವರ್ಷ ಎಷ್ಟು ಸ್ವಲ್ಪ ಪ್ರದರ್ಶನ ಬೇಗ ಕೊಡ್ತೀರಾ ನೀವು? ನಮ್ದು ಸಿಂಪಲ್ ಆಗಿ ನಗರ ಪ್ರದಕ್ಷಿಣೆ ಇರೋದ್ರಿಂದ ಸಿಂಪಲ್ ಆಗಿ ಹಾಗೆ ಹೋಗೋದಷ್ಟೇ. ಓಕೆ, ಹಾಗೆ ಹೋಗ್ತಾ ಇರ್ತೀರಾ. ಈ ಸರಿ ಇಲ್ಲಿ ಒಂದು ಪ್ರದರ್ಶನ ಇರುತ್ತೆ, ಇಲ್ಲಿ ಒಂದು ಪ್ರದರ್ಶನ ಸಣ್ಣದಾಗಿ ಇರುತ್ತೆ. ಏನಾದರೂ ಬದಲಾವಣೆಗಳು ಬೇಕು ದಸರಾದಲ್ಲಿ ಅಂತ ನಿಮಗೆ ಅನಿಸ್ತಾ ಇದೆಯಾ ಸರ್? ಬದಲಾವಣೆಗಳು ಬೇಕೇ ಬೇಕಲ್ಲ ಕೆಲವೊಂದಿಲ್ಲ. ಯಾವ ವಿಚಾರದಲ್ಲಿ ಅಂತ ಹೇಳಿದ್ರೆ? ಈಗ DJ ವಿಷಯ ತಗೊಂಡ್ರೆ ಜನಗಳಿಗೆ ಕರ್ಕಶವಾಗಿರ್ಬಾರ್ದು. ಅಟ್ಲೀಸ್ಟ್ ಜನಗಳು ಎಂಜಾಯ್ ಮಾಡಬೇಕು, ಅಂದರೆ ಅವರು ಕೂಡ ಸಂತೋಷವಾಗಿರ್ಬೇಕು, ಆ ಥರ ಇರಬೇಕು. ಸೊ ನೀವು ಬೇಕು ಅಂತ ಹೇಳ್ತೀರಾ, ಬೇಡ ಅಂತ ಹೇಳ್ತೀರಾ? ಬೇಕು, ಆಧುನಿಕತೆನೇ ಇರಬೇಕು, ಬೇಡ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಅದಿದ್ರೇ ಜನಗಳು ಇರ್ತಾರೆ. ಆದರೆ ವಯಸ್ಸಾದವರು ಇರ್ತಾರೆ, ಮಕ್ಕಳು ಇರ್ತಾರೆ, ಲೇಡೀಸ್ ಎಲ್ಲರೂ ಇರ್ತಾರೆ, ಅವ್ರಿಗೂ ಸಹ ಹರ್ಟ್ ಆಗಬಾರ್ದು. ಆ ಥರ DJ ಇರಬೇಕು ಅಂತ ನನ್ನ ಭಾವನೆ. ಈಗ ದೇವಾಲಯ ಸಮಿತಿಯಲ್ಲಿ ನೀವೇ ಪ್ರಥಮವಾಗಿ ಸೇವೆ ಸಲ್ಲಿಸ್ತೀರಿ, ಇಲ್ಲ ನಿಮ್ಮ ಕುಟುಂಬದವರು ಕೂಡ ಇದರಲ್ಲಿ ಪಾತ್ರರಾಗಿದ್ದಾರಾ ಅಂತ ಹೇಳಿ? ಕುಟುಂಬದವರು ಇದ್ದಾರೆ, ಮೊದಲಿಂದಲೇ ನಡ್ಕೊಂಡು ಬಂದಿದೆ ಅಂತ ಹೇಳ್ಬೋದು. ಓಕೆ, ಇನ್ನು ನೀವು ನಿಮ್ಮ ದಸರಾ ಸಮಿತಿಯ ಬಗ್ಗೆ ಹೇಳೋದಾದ್ರೆ ನಿಮ್ಮ ಟೀಮ್ ಎಷ್ಟು ಜನ ಇದ್ದಾರೆ, ಹೇಗಿದೆ ಅವರ ಎಫರ್ಟ್ ಸರ್? ಈಗ ಸರಳವಾಗಿ ನೀವು ಮಂಟಪ ಹೊರಡಿಸಿದ್ರು ಕೂಡ ಎಲ್ಲರ ಸಹಕಾರ ಬೇಕಾಗಿರುತ್ತೆ. ಸೊ ಅವರನ್ನ ನಿಮ್ಮ ಟೀಮ್ ಅವ್ರನ್ನ ಹೇಳೋದಾದ್ರೆ ಹೇಗಿದೆ ಸಹಕಾರ? ಒಂದು 120-150 ಜನ ಯುವಕರ ತಂಡ ಇದೆ, ಯುವಕರದೇ ತಂಡ ಇದೆ. ಅದರಿಂದ ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ. ದಸರಾ ಕಲೆಕ್ಷನ್ ಎಲ್ಲ ಎಷ್ಟೊತ್ತಿಗೆ ಶುರು ಮಾಡ್ತೀರಾ ಸರ್? ಸಾಮಾನ್ಯ ಮಧ್ಯಾಹ್ನ 3 ಗಂಟೆಯಿಂದ ಶುರು ಮಾಡ್ತೀವಿ, 7 ಗಂಟೆ 7:30 ತನಕ ಮಾಡ್ತಾರೆ. ಜನರ ರೆಸ್ಪಾನ್ಸ್ ಹೇಗಿದೆ? ಚೆನ್ನಾಗಿದೆ. ಎಲ್ಲರೂ ಹೋದಾಗ ಏನು ತೊಂದರೆ ಇಲ್ಲ. ಯಾಕೆಂದ್ರೆ ಶ್ರೀರಾಮ ಅಂತ ಹೇಳಿದ್ರೆ ಅವ್ರಿಗೊಂದು ದೈವಿ ಭಕ್ತಿ ಇದೆ. ಸೊ ಹಾಗೆ ನೀವು ಕೂಡ ಯಾರನ್ನಾದ್ರೂ ನೆನೆಸ್ಕೊಳ್ಳೋದಾದ್ರೆ ಇಂತಹ ಸಂದರ್ಭದಲ್ಲಿ ಅವ್ರು ನಿಮಗೆ ಸಹಕಾರ ನೀಡಿದ್ದಾರೆ ಅಥವಾ ನಮ್ಮ ದೇವಾಲಯಕ್ಕೆ ಅವರ ಕೊಡುಗೆ ತುಂಬಾ ಇದೆ ಅಂತ ನೆನೆಸ್ಕೊಳ್ಳೋದಾದ್ರೆ? ಸತೀಶ್ ಅಣ್ಣವ್ರು ಹೇಳಿದಾಗೆ ನಮ್ಮ ಅಧ್ಯಕ್ಷರು ಗಜರಾಜ್ ನಾಯ್ಡು ಅವರು, ತ್ಯಾಗರಾಣ ಅವ್ರದ್ದೆಲ್ಲ ಅವ್ರದ್ದು ಮುಂದಾಳತ್ವದಲ್ಲೇ ನಾವು ಹೋಗೋದು. ಈ ಬಾರಿ ಅದೇ ಯುವಕರಿಗೆ ಈಗ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಿಮ್ಗೊಂದು ಆಪರ್ಚುನಿಟಿ ಸಿಕ್ಕಿದೆ ಇವತ್ತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಕ್ಕೆ. ಇಲ್ಲ, ಖಂಡಿತ ಯುವಕರು ಬೇಕೇ ಬೇಕು. ಯುವಕರೇ ನಮ್ಮ ಬೆನ್ನೆಲುಬು, ಅವರಿದ್ರೇನೆ ನಾವು ಕೂಡ ಅಲ್ವಾ? ಹೌದು. ಆದ್ದರಿಂದ ಈ ಬಾರಿಯ ದಸರಾಕ್ಕೆ ನಮ್ಮ ವೀಕ್ಷಕರನ್ನ ನೀವು ಕೂಡ ನಿಮ್ಮ ಮಂಟಪವನ್ನು ನೋಡ್ಲಿಕ್ಕೆ ಕೂಡ ಆಹ್ವಾನ ಮಾಡಬೇಕು ಸರ್. ಖಂಡಿತವಾಗ್ಲು ಎಲ್ಲರೂ ಬನ್ನಿ, ದಸರಾ ವೀಕ್ಷಿಸಿ, ಹಾರೈಸಿ, ಆಶೀರ್ವಾದ ತಗೊಳ್ಳಿ, ಶ್ರೀರಾಮನ ಆಶೀರ್ವಾದ ತಗೊಳ್ಳಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. 18 ವರ್ಷದಿಂದ ರಾಮ ಮಂದಿರದ್ದು ಕೆಲಸ ಮಾಡ್ತಿದ್ದೀನಿ. ಕಲೆಕ್ಷನು, ಟೌನ್ ಕಲೆಕ್ಷನು, ಏರಿಯಾ ಕಲೆಕ್ಷನು ಎಲ್ಲ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ತಮ್ಮ ಹೆಸರು ಹೇಳಬೇಕು? ಇದು ವಾಸು ಅಂತ. ವಾಸು. ದೇವಾಲಯದ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ನಮಗೆ ತೊಂದರಿಲ್ಲ, ಎಲ್ಲ ಇದು ಮಾಡೋದು ಇದಾಗುತ್ತೆ, ಯಾರೇನು ಇದಿಲ್ಲ. ಈ ಬಾರಿಯ ದಸರಾಕ್ಕೆ ಎಲ್ಲರೂ ನೀವು ಕೂಡ ಕರಿಬೇಕು ನಮ್ಮ ದಸರಾಕ್ಕೆ. ಎಲ್ಲ ನೀವು ಬನ್ನಿ, ಎಲ್ಲರೂ ಸಹಕಾರ ಬೇಕು ನಮಗೆ. ನೀವು ಸಹ ಮಂಟಪದಲ್ಲಿ ಇರಿ. ಧನ್ಯವಾದ. ಧನ್ಯವಾದ ಸರ್.
ಸೊ ತಮ್ಮ ಹೆಸರು? ಚಂಗಪ್ಪ. ಸೊ ತಾವು ಎಷ್ಟು ವರ್ಷದಿಂದ 16 ವರ್ಷದಿಂದ 16 ವರ್ಷದಿಂದ ಇದ್ದೀರಾ? ಸೇವೆ ಸಲ್ಲಿಸ್ತಿದ್ವಿ. ಓಕೆ. ಏನನ್ಸುತ್ತೆ ಸರ್ ಈ ಬಾರಿ ಈಗ ದಸರಾವನ್ನ ನೋಡಿ ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಅಂತ ಹೇಳಿ? ಖುಷಿ ಆಗುತ್ತೆ. ಏನಾದ್ರು ಬದಲಾವಣೆ ಬೇಕು ಅಂತ ಅನ್ಸುತ್ತಾ? ಮಾಮೂಲಿ ಎಲ್ಲ ಸಾಕು. ಎಲ್ಲ ಟೀಮ್ ಎಫರ್ಟ್ ಹೇಗಿದೆ ಸರ್ ನಿಮ್ದು? ಚಂದ ಇದೆ, ಚೆನ್ನಾಗಿದೆ. ಹುಡುಗರು ಚಂದ ಇದ್ದಾರೆ. ಎಲ್ಲರೂ ದಸರಾ ಬನ್ನಿ ಹಾರೈಸಿ. ಸರ್ ತಮ್ಮ ಹೆಸರು? ನನ್ನ ಹೆಸರು ಭೋಜಪ್ಪ ಅಂತ. ನಾನು ಪೇಟೆ ಶ್ರೀರಾಮ ಮಂದಿರ ಸೇರಿ 2 ವರ್ಷ ಆಗಿದೆ. 2 ವರ್ಷ. ಇನ್ನು ಕಲೀಲಿಕ್ಕಿದೆ, ಕಲ್ತ ಮೇಲೆ ಮುಂದೆ ನೋಡುವ. ಹೌದು. ದಸರಾಕ್ಕೆ ಎಲ್ಲರೂ ಬನ್ನಿ, ಖುಷಿಯಿಂದ ಎಲ್ಲರೂ ಮುಂದುವರಿಸಿ, ಎಲ್ಲರ ಜೊತೆಲಿ ಕೈ ಜೋಡಿಸಿ ದಸರಾ ಮುಂದಿನ ವರ್ಷಗಳಲ್ಲಿ ಈಗ ಯುವಕರ ತಂಡನೇ ಇರೋದ್ರಿಂದ ನಾವು ಕೂಡ ಬೇರೆ ಮಂಟಪ ತರ ನಿಮ್ಮ ಮಂಟಪವನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್? ಮಾಡ್ಬೋದು ಮೇಡಮ್. ಒಂದು ಓಪಲ್ ಇದ್ದೀವಿ, ಇವತ್ತೆಲ್ಲ ನಾಳೆ ಮಾಡ್ತೀವಿ ಅಂತ ನೋಡುವ. ಇನ್ನೂ ಸ್ವಲ್ಪ ಹುಡುಗರನ್ನ ಸೇರ್ಸೋಕೆ ಪ್ಲಾನ್ ಮಾಡ್ತಾ ಇದ್ವಿ. ಈಗ ಎಷ್ಟು ಜನ ಇದ್ದಾರೆ ನಿಮ್ಮ ಟೀಮ್? ಈಗ ಪ್ರೆಸೆಂಟ್ 110 ಮೆಂಬರ್ಸ್ಗಳಿದ್ದಾರೆ. ಅಂತೂ ಅದೇ ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ಮಾಡುವ ಅಂತ ಒಂದು ಪ್ಲಾನ್ ಇದ್ದೀವಿ. ನೀವು ಕೂಡ ಸ್ಪರ್ಧೆಗೆ ಇಳಿಬೇಕು, ಪೈಪೋಟಿ ಕೊಟ್ಟೆ ಕೊಡ್ತೀವಿ ಅಂತ ಹೇಳ್ತೀರಾ ನೀವು? ಅದೇ ಹೇಳಿಲ್ಲ, ಅದೊಂದು ಹೋಪ್. ನೋಡೋಣ. ಏನು ನಮ್ಮ ರಾಮ ಇದ್ದಾರೆ, ಅವರು ಆಶೀರ್ವಾದ ಕೊಟ್ರೆ, ಇವರೆಲ್ಲ ಆಶೀರ್ವಾದ ಕೊಟ್ರೆ. ಹಿರಿಯರ ಸಹಕಾರ ಹೇಗಿದೆ ಸರ್ ಈಗ ಯುವಕರ ತಂಡ? ಒಳ್ಳೆ ಸಪೋರ್ಟ್ ಇದೆ ಸರ್. ಸೊ ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಸ್ವಲ್ಪ ಜನ ಸೇರ್ತಿದ್ದಾರೆ, ಅವ್ರ ಕಡೆಯಿಂದ ಸೇರಿಸ್ತಿದ್ದಾರೆ. ಪರವಾಗಿಲ್ಲ, ಆಗ್ತಾ ಇದೆ. ಅಂಡ್ ಈ ಬಾರಿ ನಿಮ್ಮ ಅಧ್ಯಕ್ಷರ ಬಗ್ಗೆ ನೀವು ಹೇಳ್ಬೇಕು, ಯಾವ ರೀತಿಯಾಗಿ ಕಾರ್ಯ? ಒಳ್ಳೆ ಸಪೋರ್ಟಿಂಗ್ ಮಾಡ್ತಿದ್ದಾರೆ. ಅವ್ರದ್ದು ಕೆಲಸ ಕಾರ್ಯ ಬಿಟ್ಟು ಅವ್ರು ಬರ್ತಿದ್ದಾರೆ. ಅದು ಅಲ್ಲದೆ ಇದು ಸುಮಾರು ಹುಡುಗರು ಸಮೇತ ಎಲ್ಲರೂ ಬರ್ತಿದ್ದಾರೆ. ಟೈಮಿಂಗ್ಸ್ ಕೊಟ್ಟ ಟೈಮಿಂಗ್ಸ್ ಒಂದು ಅರ್ಧ ಗಂಟೆ ಲೇಟ್ ಆದರೂ ಬಂದು ಮಾಡ್ತಿದ್ದಾರೆ. ಹೆಂಗೋ ಆಯ್ತಾ ಇದೆ, ರಾಮಂದ ಆಶೀರ್ವಾದ ಹೆಂಗ್ ಮಾಡ್ತಾ ಇದೆ. ನೀವೊಂದು ವಿಶ್ ಮಾಡಿ ಸರ್ ನಮ್ಮ ಎಲ್ಲರೂ ದಸರಾಕ್ಕೆ ಬನ್ನಿ, ದಸರಾ ನೋಡಿ ಆನಂದಿಸಿ, ಡಿಜೆಲಿ ಕುಣೀರಿ, ಆರಾಮ್ ಸೇರಿ. ಈಗ ಡಿಜೆ ಅಂತ ಹೇಳಿದಾಗ ಅದನ್ನ ಕೇಳಲೇಬೇಕು. ಆಗ ನಾನು ನಿಮ್ಗೆ ಏನ್ ಅನ್ಸುತ್ತೆ ಸರ್, ಡಿಜೆ ಬೇಕಾ ಬೇಡವಾ ಅಂತ ಹೇಳಿ? ಅದು ಜನರಿಗೆ ಬಿಟ್ಟಿದೆ. ಇಲ್ಲ ಇಲ್ಲ, ಇವಾಗ ನೀವು ಇನ್ವೈಟ್ ಮಾಡಿದೀರಾ ಬನ್ನಿ ಅಂತ ಹೇಳಿ, ಸೊ ಆದ್ರಿಂದ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಈಗ ಸರ್ಕಾರ ಹೇಳ್ತದಲ್ಲ ಡಿಜೆ ಇರುತ್ತೆ. ಅಂತೂ ಸ್ವಲ್ಪ ಎಲ್ಲರ ಜೊತೆ ಮಾರ್ಗದರ್ಶನ ತಗೊಂಡು ನೆಕ್ಸ್ಟ್ ಏನ್ ಮಾಡಕ್ಕೆ ಕೇಳ್ತಾರೆ ಆ ತರ ಮಾಡ್ಕೊಂಡು. ಅಂದ್ರೆ ಪ್ರವಾಸಿಗರು ಅದೇ ಮೇನ್ ಟೂರಿಸಮ್ ಇರೋದು ನಮ್ಮ ಕೊಡಗು ಜಿಲ್ಲೆ. ಅಂಡ್ ಪ್ರವಾಸಿಗರು ಅತಿ ಹೆಚ್ಚು ಬರುವಂತದ್ದೇ ಈ ದಸರಾ ಸಂದರ್ಭದಲ್ಲಿ. ಅಂತಹ ಸಂದರ್ಭಕ್ಕೆ ಕಡಿವಾಣ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಚೆನ್ನಾಗಿ ಆಗೋದಿಲ್ಲ ಅಂತ ಕೆಲವು ಜನರು ಹೇಳ್ತಾರೆ. ದಸರಾ ಆಚರಣೆ ಕಳೆಗುಂದುತ್ತದೆ ಅಂತ ಹೇಳ್ತಾರೆ. ಸೊ ಅದು ಹಂಗೆ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಅಂತ? ಓಕೆ, ಆದ್ರೂ ಕೂಡ ಡಿಜೆ ಇರ್ಲಿ ಅಂತ ಒಂದು ನಿಮ್ದು ಅಭಿಪ್ರಾಯ. ಇರ್ಲಿ ಅಂತ ಹೇಳ್ಬಿಟ್ಟು. ಓಕೆ ಸರ್, ಥ್ಯಾಂಕ್ ಯು. ತಮ್ಮ ಹೆಸರು? ನನ್ನ ಹೆಸರು ಲಿಖಿತ್ ಅಂತ. ನೀವಿಲ್ಲ ಲೋಕಲ್ ಅಲ್ಲ? ಲೋಕಲ್. ನೀವು ಎಷ್ಟು ವರ್ಷ? ಫಸ್ಟ್ ವರ್ಷ ಇವತ್ತು. ಈಗ ಓ, ಈ ವರ್ಷ ಫಸ್ಟ್ ಇಲ್ಲೆಲ್ಲ ದೊಡ್ಡವರು ಇದ್ದಾರೆ, ಅವ್ರನ್ನ ನೋಡಿ ಕಲ್ತ್ಕೊಂಡು ಹೋಗುವ ಮುಂಚೆಗೆ ನಾವು ಸಹ ಹಂಗೆ ಓಡಾಡ್ಬೇಕು. ಓಕೆ, ಎಲ್ಲರ ಸಪೋರ್ಟ್ ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗಿದೆ. ಹೇಗನ್ಸು ನಿಮ್ಗೆ ಸಮಿತಿಯನ್ನ ಸೇರ್ಬೇಕು ಅಂತ ಹೇಳಿ? ಶ್ರೀರಾಮ್ ಅಂತ ಹೇಳಿದಾಗ ಎಲ್ಲರಿಗೂ ಒಂದು ಇದು ಎನರ್ಜಿ, ಹಂಗೆ ನಾವು ಸಹ ಎಲ್ಲ ಸೇರ್ಕೊಂಡಿದ್ವಿ. ಸೊ ನಿಮ್ಮ ಈ ಯುವಕರ ತಂಡದಿಂದ ಮುಂದಿನ ವರ್ಷಗಳಲ್ಲಿ ನಾವು ಅದ್ದೂರಿಯಾದಂತಹ ಮಂಟಪನ ಎಕ್ಸ್ಪೆಕ್ಟ್ ಮಾಡ್ಬೋದು? ಅದ್ದೂರಿ ಅದೇ, ಇಲ್ಲಿದ್ದು ಏನು ಹೆಂಗೆ ನಡವಳಿಕೆ ಹೆಂಗೆ ನಡ್ಸ್ಕೊಂಡ್ ಬರ್ತಿದ್ದಾರೆ ಅದೇ ತರ ನಾವು ಮುಂಚೆಗೆ ನಡ್ಸ್ಕೊಂಡು ಹೋಗ್ತಿದ್ವಿ. ಸರ್, ನೀವು ವಿಶ್ ಮಾಡಬೇಕು. ಎಲ್ಲರೂ ಬನ್ನಿ ದಸರಾಕ್ಕೆ, ಶ್ರೀರಾಮಂದ ಆಶೀರ್ವಾದ ತಗೊಂಡು ಹೋಗಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ಭುವನ್. ಇದು ನೂತನ ಸದಸ್ಯ. ಈ ವರ್ಷ ಸದಸ್ಯರಾಗಿದೆ. ಏನು ಮಾಡ್ಕೊಂಡಿರೋದು ನೀವು? ನಾವು ಕೆಲಸ ಅಂದರೆ ಏನು ವರ್ಕ್ ಮಾಡ್ತಾ ಇರೋದು ಅಂತೇಳಿ? ಸದಸ್ಯ. ಹಂಗಲ್ಲ, ಈಗ ಪರ್ಸ್ನಲ್ ಆಗಿ ಎಂತ ವರ್ಕ್ ಮಾಡ್ತಿದ್ವಿ ಅಂದರೆ ಓದ್ತಿರೋದಾ ಅಥವಾ ವರ್ಕಲ್ಲೆಲ್ಲ ಅಂತ ಹೇಳಿ? ಹೌದಾ, ಓಕೆ, ಬೇಡ ಬಿಡಿ. ಆಗ ಇಲ್ಲಿಂದ ಹಂಗೆ ಇಲ್ಲಿ ಎಷ್ಟು ವರ್ಷ ಅಂತ ಅಷ್ಟು ಹೇಳಿ ಸಾಕು. ಆಗಿಲ್ಲ, ನೀಲಿ ಫಸ್ಟಿಂದ ಕೇಳ್ತೀನಿ. ಇವ್ರು ಟೇಕ್ ಪುನಃ ತಗೊಳ್ತೀನಿ, ಆಯ್ತಾ? ಸೊ ತಮ್ಮ ಹೆಸರು? ಭುವನ್. ಎಷ್ಟು ವರ್ಷದಿಂದ ಇಲ್ಲಿದೆ? ಈ ವರ್ಷ ಮಾತ್ರ ಸೇರಿರೋದು. ಹೇಗೆ ಅನ್ಸ್ತು ನಿಮ್ಗೆ ಈ ಟೀಮ್ ಸೇರ್ಬೇಕು ಅಂತ ಹೇಳಿ? ಖುಷಿಯಾಗುಂಟು. ಇದೇ ಫಸ್ಟ್ ಟೈಮ್ ಎಲ್ಲ. ಓಕೆ, ಕಲೆಕ್ಷನ್ಸ್ಗೆಲ್ಲ ಜಾಯಿನ್ ಆಗ್ತೀರಾ ಇವ್ರ ಜೊತೆ ಸೇರ್ಕೊಂಡು? ಖುಷಿ ಇದೆ ನಿಮ್ಗೆ ಈ ಸಮಿತಿ ಸೇರಿರೋದಕ್ಕೋಸ್ಕರ? ಓಕೆ, ಆಗ ನೆಕ್ಸ್ಟ್ ನಾ ಹೇಳ್ದಂಗೆ ಒಂದು ತಂಡದಿಂದ ಒಳ್ಳೆ ಮಂಟಪನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಈ ಬಾರಿ ಏನೋ ಚೇಂಜಸ್ ಇದೆಯಾ ಮಂಟಪದಲ್ಲಿ ಅಂತ? ಪ್ಲಾನ್ ಮಾಡ್ತಿದ್ದಾರೆ. ಅದೇ ಅವರ ನಿರ್ಧಾರ, ಅಧ್ಯಕ್ಷರ ನಿರ್ಧಾರ, ನಿಮ್ಮ ಸಹಕಾರ. ಹೌದು ಸರ್, ವಿಶ್ ಮಾಡಿ ನಮ್ಗೆ ಎಲ್ಲ ದಸರಾಕ್ಕೆ ಬನ್ನಿ, ಪೇಟೆ ರಾಮ ಮಂದಿರ. ಥ್ಯಾಂಕ್ ಯು. ತಮ್ಮ ಹೆಸರು? ನನ್ನ ಹೆಸರು ಜಿತಿನ್ ಅಂತ. ನಾನು ಈ ವರ್ಷ ಹೊಸದಾಗಿ ಸದಸ್ಯ ಆಗಿರೋದು. ಒಂದು 2-3 ಇಯರ್ಸಿಂದ ಇಲ್ಲಿ ಆಗಬೇಕು ಅಂತಿತ್ತು, ಬಟ್ ಏನೋ ಆಗಿಲ್ಲ. ನಮ್ಮ ಉಪಾಧ್ಯಕ್ಷರು ನಮ್ಮನ್ನು ಸೇರಿಸಿದ್ದು. ಅವ್ರೀಗ ತಂಡವನ್ನ ಕಟ್ತಾ ಇದ್ದಾರೆ. ಹಂಗೆ ನಾವು ಸ್ವಲ್ಪ ಎಲ್ಲ ಸೇರ್ತಾ ಇದ್ದೇವೆ ಯುವಕರನ್ನ. ಈಗ ಯುವಕರು ದಸರಾದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕೆಲವು ಅಂದ್ರೆ ಮಕ್ಕಳಿಗೆಲ್ಲ ಇಂಟ್ರೆಸ್ಟ್ ಅಷ್ಟು ಇಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳ್ಬಿಟ್ಟು ಈಗಿನ ಜನರೇಷನ್? ಇಂಟ್ರೆಸ್ಟ್ ಅಂದ್ರೆ ಅವರಿಗೆ ಒಂದು ಮೈಂಡ್ ಸೆಟ್ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ. ಈಗ
ಹೆಂಗೆ ಹೇಳೋದು, ನಾನು ಈಗ ಮುಂಚೆನೇ ಈ ಥರ ದಸರಾ ಬಂದು ನೋಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ದೆ ಅಷ್ಟೇ. ಒಂದು ಈ ಥರ ಬಂದಾಗ ನಮಗೊಂದು ಗೊತ್ತಾಗುತ್ತೆ, ಒಂದು ಮಂಟಪದಲ್ಲಿ ಬೆಟ್ಟಾಗ ಇವ್ರ ಜೊತೆ ಅಧ್ಯಕ್ಷರು ಎಲ್ಲ ಬೆಟ್ಟಾಗ ನಮಗೊಂದು ಗೊತ್ತಾಗುತ್ತಲ್ಲ, ಆ ರೀತಿ ಮುಂದುವರ್ಸ್ಕೊಂಡು ಹೋಗೋದು ಅವ್ರಿಗೆ ಬರುತ್ತೆ. ಏನೆಲ್ಲ ಕಲೀಲಿಕ್ಕೆ ಇದೆ ಸರ್ ನೀವು ಈಗ ಸಮಿತಿ ಬಂದ ಮೇಲೆ? ಅಂದರೆ ತುಂಬ ಇದೆ ಕಲಿಯೋದು. ಬಟ್ ಇವ್ರ ಜೊತೆ ಅಧ್ಯಕ್ಷರು ಕಲ್ತಷ್ಟು ಸಾಕಾಗಲ್ಲ, ಇನ್ನೂ ಕಲಿಬೇಕು. ಹಿಸ್ಟ್ರಿ ಬಗ್ಗೆ ನಾವು ತಿಳ್ಕೊಳ್ಬೇಕು, ತುಂಬಾ ಇತಿಹಾಸ ನಮಗೂ ಗೊತ್ತಿಲ್ಲ, ಇವ್ರನ್ನೆಲ್ಲ ನೋಡಿ ನಾವು ಕಲಿಬೇಕು. ಹಿರಿಯರ ಕಲಿಯ ಮಾರ್ಗದರ್ಶನ ಮಾಡಿ ಕಲ್ತು ಅದೇ ಮುಂದೆ ನೋಡುವ. ಹೌದು, ಅದೇ ಈಗ ದಸರಾ ಬಂತು ಅಂತ ಹೇಳಿದ್ರೆ ಒಂದು ಬೇರೆ ತರ ಖುಷಿ ಅಂತಾನೆ ಹೇಳ್ಬೋದು. ಎಲ್ಲರೂ ಒಟ್ಟಿಗೆ ಸೇರುವಂಥದ್ದು, ಒಟ್ಟಿಗೆ ಹೋಗುವಂಥದ್ದು, ಅದು ಕಲೀಲಿಕ್ಕೆ ಬಹಳ ಇದೆ ಅಂತ. ಅಂದ್ರೆ ನಾವು ನೋಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಈಗ ತಗೊಳ್ಳೋದಾದ್ರೆ ಈಗ ಮಕ್ಕಳ ದಸರಾ ಅಂತ ಮಾಡ್ತಾರೆ, ಮಕ್ಕಳ ಮಂಟಪ ಅಂತೆಲ್ಲ ಮಾಡ್ತಾರೆ. ಹೋಗ್ತಾ ವರ್ಷದಿಂದ ವರ್ಷಕ್ಕೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಫಸ್ಟ್ ಎಲ್ಲ ತುಂಬಾ ಮಂಟಪಗಳು ಬರ್ತಾ ಇತ್ತು, ಇಂಟ್ರೆಸ್ಟ್ ಕೊಡ್ತಾ ಇದ್ರು. ಈಗಿನ ಮಕ್ಕಳೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ಏನ್ ಕಾರಣ ಅಂತ ಹೇಳ್ತೀರಾ ಅಂತ ಹೇಳಿ? ಅದೇ ಕಾರಣ. ಮೊಬೈಲ್ ಅಪ್ಪ ಅಮ್ಮ ಹುಟ್ಟುವಾಗಲೇ ಮೊಬೈಲ್ ಕೊಟ್ಬಿಡ್ತಾರೆ. ಹುಟ್ಟುವಾಗ ಅನ್ನೋದಕ್ಕಿಂತ ಒಂದು 8-9 ಮಂತ್ಸಲ್ಲಿ ಮೊಬೈಲ್ ಕೊಡ್ತಾರೆ. ಮೊಬೈಲ್ ತೋರಿಸ್ಕೊಂಡೇ ಏನು ಚಂದಮಾಮ ತೋರಿಸ್ತಾ ಇದ್ರು ಮುಂಚೆ, ಇವಾಗ ಮೊಬೈಲ್ ತೋರಿಸ್ಕೊಂಡು ನೋಡು, ಇದನ್ನ ನೋಡ್ಕೊಂಡು ಊಟ ಮಾಡು ಅಂತ ಊಟ ಮಾಡಿಸ್ತಾರೆ. ಸೊ ಹಾಗೆ ಮಕ್ಕಳೆಲ್ಲ ಇವಾಗ ಮೊಬೈಲ್ ಮೆನಿ ಆಗ್ತಿದ್ದಾರೆ. ಈಗ ನಿಮ್ಮ ಟೀಮಲ್ಲಿ ಅಂದ್ರೆ ಸಣ್ಣ ಮಕ್ಕಳಿದ್ದಾರೆ ಇಲ್ಲ ನೀವೇ ಎಷ್ಟು ಜನ ಇರೋದು ಸರ್ ಇವಾಗ ಸದ್ಯಕ್ಕೆ? ಯಾರ ಬಂದು ಅಂದ್ರೆ ಶಾಲೆಗೆ ಹೋಗುವಂತ ಮಕ್ಕಳು ಕೂಡ ಅವರು ಇಂಟ್ರೆಸ್ಟ್ ತಗೊಂಡು ಬರ್ತಾರಾ ನಿಮ್ ಜೊತೆಗೆ? ಇದ್ದಾರೆ, ಕಾಲೇಜ್ ಹುಡುಗರಿದ್ದಾರೆ, ಮಕ್ಕಳು ಇದ್ದಾರೆ. ಓಕೆ. ಅಂಡ್ ಇನ್ನೊಂದು ಅಂತ ಹೇಳಿದ್ರೆ ಅದೇ ಅನ್ಯ ಧರ್ಮದವರು ಇದ್ದಾರೆ ಇಲ್ಲ ನಮ್ಮ ಇದು ಹಿಂದೂಗಳು ಮಾತ್ರ ಇರೋದು? ಯಾಕಂತ ಹೇಳಿದ್ರೆ ಜನರಿಗೆ ಗೊತ್ತಿಲ್ಲ, ಬೇರೆಯವರು ಕೂಡ ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಅಂತ ಎಲ್ಲ ಅನ್ಕೊಂಡಿರೋದು. ದಸರಾ ಅಂತ ಹೇಳಿದ್ರೆ ಅದು ಹಿಂದೂಗಳ ಹಬ್ಬ, ಅವ್ರು ಬರ್ತಾರೆ ಅಂತೇಳಿ, ಬೇರೆ ಧರ್ಮದವ್ರು ಸೇರೋದಿಲ್ಲ ಅಂತೇಳಿ. ಹಾಗೆ ನಿಮ್ಮ ಕಮಿಟಿಲಿ ಯಾರಾದರೂ ಇದ್ದಾರೆ? ಅದೇ ಜನರಿಗೆ ಅದನ್ನೊಂದು ನಾವು ಪರಿಚಯ ಮಾಡಿಸ್ಬೇಕಿತ್ತು. ಧನ್ಯವಾದಗಳು, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಎಲ್ರಿಗೂ ಕೂಡ ಶುಭವಾಗಲಿ. ನಾನು ಕೂಡ ಎಲ್ಲರ ಪರವಾಗಿ ಈ ಬಾರಿಯ ದಸರಾಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸುಮಾರು 180 ವರ್ಷಗಳ ಇತಿಹಾಸವಿರುವಂತಹ ಮಡಿಕೇರಿ ದಸರಾದಲ್ಲಿ ಮೊದಲು ಪಾಲ್ಗೊಂಡಂತಹ ದೇವಾಲಯದ ಪರಿಚಯವನ್ನ ಇವತ್ತಿನ ಎಪಿಸೋಡಲ್ಲಿ ನಿಮಗೆ ನಾನು ಮಾಡಿಕೊಟ್ಟಿದ್ದೀನಿ. ಇದೇ ರೀತಿ ವಿಜಯದಶಮಿಯ ದಿನ ಮಡಿಕೇರಿ ನಗರದಲ್ಲಿ ನಡೆಯುವಂತಹ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತಹ 10 ದೇವಾಲಯಗಳನ್ನು ನಾನು ನಿಮಗೆ ಪ್ರತಿ ಸಂಚಿಕೆಯಲ್ಲೂ ಕೂಡ ಪರಿಚಯಿಸಿದ್ದೀನಿ. ನಮ್ಮ ಈ ಸಂಚಿಕೆಗಳು ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತಾ, ಎಲ್ಲರೂ ಕೂಡ ನಮ್ಮ ಮಡಿಕೇರಿ ದಸರಾದ ಬಗ್ಗೆ ತಿಳ್ಕೊಳ್ಳಿ, ನಮ್ಮ ನಾಡ ಹಬ್ಬದಲ್ಲಿ ಕೂಡ ನೀವು ಪಾಲ್ಗೊಳ್ಳಿ ಅಂತ ಹೇಳ್ತಾ, ಇದೇ ರೀತಿಯ ವಿನೂತನ ಕಾರ್ಯಕ್ರಮದೊಂದಿಗೆ ನಾನು ಮತ್ತು ನಮ್ಮ ತಂಡ ನಿಮ್ಮ ಮುಂದೆ ಬರ್ತೀವಿ. ನಿಮ್ಮ ಪ್ರೀತಿ ಹಾಗೂ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕೂರ್ಗ್ ಬಸ್.